हरः ॐ तत्सत्परब्रह्मणे नमः। श्रीगणपते शारदा श्रीगुरुभ्यो नमः। श्री सद्गुरु शुद्धलिङ्गयति वरेण्यं भासुरयो विपुलतिलकरम् आशाष्टकलिं मुनिवनरमुद्धरिकरं सुसुतिहमानसं भजिपिना भजिपिना जय मंगलम जय महापार्वतीपतये शिव हर हर महादेव राजाधिराज सद्गुरुनाथ सिद्धलिंगेश्वर महाराज की जय। साधु संत महाराज की जय। परम पूज्य ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶುದ್ಧರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ದೀನವನ್ನು ಸ್ಮರಿಸಿ ಹಾಗೂ ಪರಮ ಪೂಜ್ಯರಿದ್ದಂಥ ಶ್ರೋತ್ರಿಯ ಪರಮಷ್ಟರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶುದ್ಧರವರ ನಂದೇಶ್ವರಪುರದ ಹೊರಗಡೆಗಳಲ್ಲಿ ಇವತ್ತು ನಡೆಯುವ ಈ ಗುರು ಪೌರ್ಣಿಮೆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾವಿಸಿದಂಥ ಯಾವ ಮಹಾತ್ಮ ಪಾದಗಳು ಅನಂತ ಅತಿಥಿ ದೇವೋ ಭವಂತ. ತಿಥಿ ಅಂದ್ರೆ ಹೇಳ್ಬೇಕು, ತಿಥಿ ಅಂದ್ರೆ ಹೇಳ್ಬೇಕು. ಅತಿಥಿ ಅಂದ್ರೆ ಹೇಳದೆ ಬರ್ತಕ್ಕಂಥವ್ರು ಯಾರಾದ್ರೂ ದೇವರ ಗುರು ಹೆಸರು ಗೊತ್ತಿಲ್ಲ, ಎಷ್ಟು ಮಾತ್ರ ಗೊತ್ತಿಲ್ಲ, ಯಾರಾದ್ರೂ ದೇವರ ದೇವರು ಬಿಟ್ಟಿದ್ದಾರೆ. ಇದು ಜಂಪಿಂಡಿಂದ ಬರುವ ಗಾಡಿ ಸಿಗ್ತಾನೆ ಇಲ್ಲ ಗೊತ್ತಿದ್ದಿಲ್ಲ. ಇದ ಊರ ಕರ್ಕೊಂಬಂದು ನಾನು ಮಟ್ಟಕ್ಕೆ ಇಲ್ಲಿ ಬಿಟ್ಟು ಆ ಪಾದ ಯಾವತ್ತೇ ಈ ಮಹಾತ್ಮನ ಆಗಮನ ಆಗ್ತದೆ ಹೇಳಿಕಂತೇನೆ. ಹಾಗೂ ಪರಮ ಪೂಜ್ಯರಾದ ಶ್ರೀ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುಂದರವರ ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಈ ಗುರು ಪೌರ್ಣಿಮೆ ಕಾರ್ಯಕ್ರಮ ಭಾಗವಹಿಸತಕ್ಕಂಥ ಸರ್ವ ಸಂಪರ್ಕರ ಸರ್ವ ಸಂಪರ್ಕರ ಸರ್ವ ಬಾಲಕ ಬಾಲಕಿಯರ ವೃದ್ಧ ವೃದ್ಧ ಜ್ಞಾನ ವೃದ್ಧ ತಪವೃದ್ಧರೆಲ್ಲರ ಹೃದಯದಲ್ಲಿ ಅದ್ಭುತ ಪ್ರಕಾಶಮಾನ ಬೆಳೆಯುವ ಸಚ್ಚಿದಾನಂದ ಗಣಪತಿ ಮನವಾಗಿ ಹಾಗೂ ಇಲ್ಲೇ ಪರ್ಯಂತರವಾಗಿ ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ಮನೆಯವರು ಪಾಲ್ಗೊಂಡಿದ್ದಾರೆ. ಬಡಿಗಳು ಪಾಲ್ಗೊಂಡಿದ್ದಾರೆ. ಆಮೇಲೆ ಸಂತೋಷದಲ್ಲಿ ಬಂಗಾಳಿಗಳು ಅವರ ಜಪರು ತಾಯಿ ಬರಲಿ 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 ಅಂತ ಬರಬೇಕು, ಬರಲಿ ಇರಬೇಕು. ಹೀಗೆ ಇನ್ನೂ ಕೂಡ ನಮ್ಮ ಡಾಕ್ಟರ್ ಸಾಹೇಬ್ ವೈದ್ಯರ ಮಹಾಶಯ ಹೀಗೆ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಭಾಗವಹಿಸಿದ್ರು. ಸಮಯ ಹೇಳಿ ಆ ಸಮಯವನ್ನು ಅಪ್ಪರ್ ಬಿಟ್ಕೊಡ್ತಾ ಇದ್ದೀವಿ. ಅದು ಕೂಡ ಅದಕ್ಕೆ ಅಂತಾರ ಸಮಯದಾನ ಅಂತದ್ದು. ಜಗತ್ತಿನಲ್ಲಿ ಎಲ್ಲಕ್ಕೂ ಸಮಯದಲ್ಲಿ ಒಳ್ಳೆಯ ಸಮಯ ಇರ್ತಾರೆ. ಒಳ್ಳೆಯದು ನಡೀಲಿ ಅಂತ ಉದ್ದೇಶ ಇಟ್ಕೊಂಡು ಸಮಯ ಕೊಡ್ತಾರೆ. ಅದು ಕೂಡ ಮಹತ್ವದ ಸಮಯವನ್ನು ಕೊಟ್ಟಿರ್ತಕ್ಕಂಥವ್ರು ಒಳ್ಳೆಯ ಸಮಯ ಯಾವಾಗಲೂ ಕೊಡ್ತಾ ಇದ್ವಿ.
ಸದ್ರು ಆಶ್ರಮ ಆದ್ಮೇಲೆ ಇವತ್ತು ಗುರು ಪೌರ್ಣಿಮೆ. ಪೌರ್ಣಿಮೆ ಅಂದ್ರೆ ಪೂರ್ಣವಾಗಿರುವಂಥ ಹುಣ್ಣಿಮೆ. ಹುಣ್ಣಿರ್ತಲ್ಲ, ಚಂದ್ರನಲ್ಲಿ 16 ಕಲೆಗಳಿರ್ತವೆ. ಚಂದ್ರನಲ್ಲಿ 16 ಕಲೆಗಳು, 1 2 3 4 ಕಲೆಗಳಿರ್ತವೆ. ಅದೊಂದು ದಿನ ಉಳಿದೆಲ್ಲ ಸಮಯದಲ್ಲಿ ಇನ್ನೊಂದು ಚಂದ್ರನಿಗೆ ಇನ್ನೊಂದು ಹೆಸರು ಸುಧಾಕರ ಅಂತ ಹೆಸರು. ಚಂದ್ರನಿಗೆ ಸುಧಾಕರ, ಸುಧಾಂದ್ರ ಅಮೃತರಿಗೆ, ಸುಧಾಂದ್ರ ಅಮೃತ. ಕರಂದ್ರ ಉಂಟು ಮಾಡ್ತಂತ, ಕರಂದ್ರ ಕೈ ಅಂತ ಇನ್ನೊಂದು ಅರ್ಥೇನು, ಕರಂದ್ರ ಉಂಟು ಮಾಡೋದು. ಏನು ಉಂಟು ಮಾಡುವ? ಅಮೃತವನ್ನ ಶುದ್ಧಗೊಳಿಸುವ, ಅಮೃತವನ್ನ ಎಲ್ಲರಿಗೂ ನೀಡುವ. ಈ ಏನ್ ಬೆಳೆಗಳಿಗೆ ಬೆಳೀತಾ ಇದ್ವಲ್ಲ, ಎಲ್ಲ ಬೆಳೆಗಳಿಗೆ ಚಂದ್ರ ಅಮೃತವನ್ನು ನೀಡ್ತಾರೆ, ಸುಧಾಕರ ಅಮೃತವನ್ನು ನೀಡ್ತಾರೆ. ಪಿತೃದೇವರು ಅವ್ರಿಗೋಸ್ಕರ ಕೂಡ ಒಂದು ನೀಡ್ತಾರೆ. ಈಗ ಚಂದ್ರ ಏನ್ ಮಾಡ್ತಾರೆ, ಸುಧೆಯನ್ನು ಇಟ್ಕೊಂಡಿದ್ದಾರೆ. ಆ ಚಂದ್ರ ಅರ್ಧ ಅರ್ಧ ಹಾಗೆ ಕಡಿಮೆ ಇರ್ತಾ ಇರ್ತಾರೆ, ಹೆಚ್ಚಾಗ್ತಾ ಹೋಗ್ತಾರೆ. ಒಂದು ದಿವಸ ಕಡಿಮೆ ಆಗ್ತಾ ಇರ್ತಾರೆ, 15 ದಿವಸ ಕಡಿಮೆ ಆಗುತ್ತೆ, 15 ದಿವಸ ಆಗ್ತಾರೆ, ಉದ್ದೆ ಆದ್ರೆ 15 ದಿವಸ ಕ್ಷಯ ಆಗುತ್ತೆ. ಇಲ್ಲಿ ಗುರು ಪೌರ್ಣಿಮೆ ಅಂತಕ್ಕಂಥದ್ದು ಪೂರ್ಣವಾಗಿರುವಂಥ ಒಂದು ಸಮಯದಲ್ಲಿ ಚಂದ್ರ ತನ್ನ ಎಲ್ಲ ಕಲೆಗಳಿಂದ ಶೋಭಿಸಿದಂಥ ಸಮಯದಲ್ಲಿ ಈ ಜಗತ್ತಿನ ಸರ್ವ ಜೀವರಿಗೂ ಆಹ್ಲಾದ ಮಾಡ್ಕೊಳ್ತಾರೆ, ಸಂತೋಷ ಮಾಡ್ಕೊಳ್ತಾರೆ. ಈಗ ಗುರುಗಳು ಕೂಡ ಸಂತೋಷ ಪಡ್ತಾರೆ, ಗುರುಗಳು ಮಹತ್ವ ಸಂತೋಷ ಪಡ್ತಾರೆ. ಅಂದ್ರೆ ಹೇಗೆನ್ನುವುಗೋಸ್ಕರವಾಗಿ ಈ ಚಂದ್ರ ಬಗ್ಗೆ ಹೇಳುವಾಗ, ಮಹತ್ವ ಬಗ್ಗೆ ಹೇಳುವಾಗ, ಗಂಗಾ ಪಾಪಂ ಶಶಿ ತಾಪಂ ದೈನಂಚ ಕಲ್ಪತರುಸ್ತದ ಪಾಪಂ ತಾಪಂ ದೈನಂಚ ಸದ್ಯ ಹರತಿ ಸಾಧು ಸಮಾಜ ಶ್ಲೋಕಗಳು. ಗಂಗಾ ಪಾಪ, ಗಂಗಾದೇವಿಯಲ್ಲಿ ನೀವು ಸ್ನಾನ ಮಾಡಿದ್ರೆ, ಕಾಶಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಏನಂತಂದ್ರೆ ಪಾಪ ನಿವೃತ್ತಿ ಆಗ್ತದೆ. ಗಂಗಾದೇವಿಯಲ್ಲಿ ನಾವು ಸ್ನಾನ ಮಾಡಿದ್ರೆ ಪಾಪ ನಿವೃತ್ತಿ. ಗಂಗಾ ಪಾಪ, ಗಂಗಾದೇವಿ ಪಾಪ ಕಲಿತಾರೆ. ಆಮೇಲೆ ಶಶಿ ತಾಪಂ, ಶಶಿ ಅಂದ್ರ ಚಂದ್ರ, ಚಂದ್ರ ಏನಂದ್ರೆ ತಾಪವನ್ನು ಕಲಿತಾರೆ. ಎಂಥ ತಾಪ ಅಂದ್ರೆ ಸೂರ್ಯ ಬೆಳಗಿನಿಂದ ಸಾಯಂಕಾಲ ಪ್ರಖರವಾಗಿ ಸೂರ್ಯನ ಪ್ರಖರವಾಗಿರುವಂಥ ಕಿರಣಗಳಿಂದ ಬಹಳಷ್ಟು ಖುಷಿಯಾಗಿ ಕಷ್ಟ ಅದಲ್ಲ, ಆ ಎಲ್ಲ ಕಷ್ಟವನ್ನು ಕಳೆದು ಆನಂದ ನೀಡುತ್ತಿದ್ದ ಚಂದ್ರ. ಶಶಿ ತಾಪ, ಗಂಗಾದೇವಿ ಪಾಪ ಕಳೆದ, ಚಂದ್ರ ತಾಪ. ಆಮೇಲೆ ದೈನಂಚ ಕಲ್ಪ ತರುಸ್ತದ, ಬಡತನವನ್ನು ಕಲಿತಕ್ಕಂಥದ್ದು ಯಾರು ಅಂತಂದ್ರೆ ಬಡತನವನ್ನ ಅದೇ ಕಲ್ಪತರು, ಕಲ್ಪವೃಕ್ಷ. ಕಲ್ಪವೃಕ್ಷದ ಕೆಳಭಾಗ ಕೂತ್ಕೊಂಡು ಏನು ಕಲ್ಪನೆ ಮಾಡ್ತಾರೆ ಎಲ್ಲವೂ ನೀಡ್ತಕ್ಕಂಥ ಶಕ್ತಿ ಕಲ್ಪವೃಕ್ಷ ಇರ್ತದೆ. ಅದು ನನ್ನ ಬಡತನ ನಿವೃತ್ತಿ ಆದ್ರೆ ಕಲ್ಪವೃಕ್ಷ ಬಡತನವನ್ನು ಕಲಿತಕ್ಕಂಥ ಶಕ್ತಿ ಕೂಡಿದ ಕಲ್ಪವೃಕ್ಷ ಬಡತನ ಕಲಿತದೆ. ಗಂಗಾದೇವಿ ಪಾಪವನ್ನು ಕಲಿತಾರ, ಚಂದ್ರ ತಾಪವನ್ನು ಕಲಿತಾರ, ಕಲ್ಪವೃಕ್ಷ ಬಡತನ ಕಲಿತದೆ. ಆದ್ರೆ ಪಾಪಂ ತಾಪಂ ದೈನಂಚ ಸದ್ಯ ಹರತಿ ಸಾಧು ಸಮಾಜ. ಪಾಪವನ್ನು ಮಹಾತ್ಮ ಹೇಗಿರ್ತಾರೆ, ಗುರು ಹೇಳ್ತಂದ್ರೆ ಗುರು ಪೌರ್ಣಿಮೆ ಅಲ್ಲ, ಸಿದ್ಧಲಿಂಗೇಶ್ವರ ಸ್ವಾಮಿಗಳಪ್ಪ ಅವರು ಈಗ ಗುರು ಹೇಳ್ತಾರೆ ಅಂತ ಅಪಾರಂತ ಮಹಾತ್ಮ ಇರ್ತಾರೆ, ಗುರುಗಳು ಇರ್ತಾರ. ಶಿರೋದ್ರಿ ಬ್ರಹ್ಮನಿಷ್ಠ ಸ್ವಾಮಿಗಳು ಅವರು ಗಂಗಾದೇವಿ ಪಾಪವನ್ನು ಕಳಿತಾರೆ, ಗುರುಗಳು ಪಾಪವನ್ನು ಕಳಿತಾರೆ. ಶಶಿ ತಾಪವನ್ನು ಕಳಿತಾರೆ, ಗುರುಗಳು ತಾಪವನ್ನು ಕಳಿತಾರೆ. ಕಲ್ಪವೃಕ್ಷ ಬಡತನ ಕಳಿತದ, ಗುರುಗಳು ಬಡತನ ಕಳಿತಾರೆ. ಆದ್ರೆ ಪಾಪ ತಾಪ ದೈನ್ಯದಲ್ಲಿ ಒಂದೊಂದು ಗಂಗಾದೇವಿ ಪಾಪ ಕಳಿತಾರೆ, ತಾಪ ಕಳಿದಲ್ಲಿ ಚಂದ್ರ ಬೇಕು. ಕಲ್ಪವೃಕ್ಷ ಬಡತನ ಕಳಿತದೆ, ಅಲ್ಲಿ ಅಂತಕ್ಕಂಥದ್ದು ಮತ್ತೆ ಬೇರೆ ಇಲ್ಲಿ ಏನಂದ್ರೆ ಪಾಪವನ್ನ ತಾಪವನ್ನ ಬಡತನ ಎಲ್ಲವನ್ನೂ ನೀಡುವಂತ ಶಕ್ತಿ ಒಬ್ಬ ಗುರುಗಳು ಇರ್ತಾರೆ. ಅದರಿಂದ ಗುರುಗಳು ಹೇಗಿರ್ತಾ ಇದ್ದಾರೆ ಅನ್ನೋದು ಚಂದ್ರನಂತೆ ಪೂರ್ಣ ಇರ್ತದೆ. ಪೌರ್ಣಿಮೆ ಅಂತೇಳಿ ಪೂರ್ಣ ಹುಣ್ಣಿಮೆ ಅಂದ್ರೆ ಎಲ್ಲ ಕಲೆಗಳಿಂದ
ಉಡ್ಕೊಂಡಿದ್ದಾಗ ಚಂದ್ರ ಈಗ ಶೋಭಾಯಮಾನವಾಗಿ ಶೋಭಿಸಿ ಎಲ್ಲರೂ ತಾಪನ ಬೆಳೆಸ್ಕೊಂಡು ಅದರಂತೆ ಇಲ್ಲಿ ಕೂಡ ಗುರುಗಳು ಏನು ಮಾಡ್ತಾರೆ ಅಂದ್ರೆ ಗುರುಗಳು ಎಲ್ಲ ಕರೆಯುತ್ತಾರೆ ಕರುಣ ಸತ್ಕಲೆ ಶಾಸ್ತ್ರ ಪರಿಣತಿ ಸುಮಹತ್ವ ಸೌಂದರ್ಯ ರಾಶಿಗಳಿಲ್ಲವೇ ಶೇವ ಗುರು ಒಳಗೆ ಎಲ್ಲ ಗುಣಗಳನ್ನು ಕುಡಿತಕ್ಕಂಥವ್ರು ಅಂದ್ರೆ ಒಬ್ಬ ಗುರುಗಳಿಲ್ಲ ಇರ್ತಾವ ಅಂಥ ಗುರುಗಳು ಮೊದಲನೇ ಇರ್ತಕ್ಕಂಥದ್ದು ಕರುಣೆ, ಮೊದಲನೇ ಲಕ್ಷಣ ಕರುಣೆ ಅಂತ ಕರುಣೆಯನ್ನು ಕೊಡ್ತಾರೆ. ಕರುಣೆ ಅಂತಕ್ಕಂಥ ಅದ ರೀ ನಮ್ಮಲ್ಲಿಂದ ಯಾರು ಹೇಳ್ತಾರೆ, ನಮ್ಮಲ್ಲಿಂದ ಒಬ್ಬ ಮಾತೆ ಅದ ರೀ ಸಂತೋಷ ಇದ್ರಲ್ಲಿ ಭಾಳ ಸಂತೋಷ. ಹಾಲು ಕೊಡ್ತಾರೆ, ಕರು ಹಾಕಿದ್ರೆ ಕರು ಹಾಕಿದ್ರೆ ಹಾಲು ಕೊಡ್ತಾರೆ, ಹಾಲು ಕೊಡೋದಿಲ್ಲ ಏನು ಬರ್ತದೆ ಅದು ಹಾಲು ಕೊಡ್ತಾರೆ. ಕರು ಅದ ಮನೆಯೊಳಗೆ ಆಕಳು ತನ್ನ ಹಾಲು ತಾನ ಕುಡಿದು ಬಿಡ್ತದೆ, ಕರಿಗೆ ಕೊಡೋದಿಲ್ಲ. ಮತ್ತು ಮನುಷ್ಯರಿಗೆ ಕೊಡ್ತದೆ ತನ್ನ ಹಾಲನ್ನು ತಾನ ಕರು ಬಿಡ್ತಿದ್ರೆ ಮನುಷ್ಯರಿಗೆ ಯಾರು ಸಿಗುದಿಲ್ಲ, ಕರಿಗೆ ಆಗಲಿಲ್ಲ. ಹಾಗೆ ಗುರುಗಳಿದ್ದಾಗ ಕರುಣೆ ಇಲ್ಲ ಅಂತಂದ್ರೆ ಏನ್ ಮಾಡೋದು, ಅದಕ್ಕೆ ಗುರುಗಳು ಕರುಣೆಯನ್ನು ಕೊಡ್ತಕ್ಕಂಥವ್ರು ಗುರುಗಳು ಎಲ್ಲ ಕರುಣೆಯಿಂದ ಎಲ್ಲ ಜೀವ ಉದ್ಧಾರ ಮಾಡ್ತಕ್ಕಂಥ ಶಕ್ತಿ. ಕರುಣ ಸತ್ಕಲೆ ಶಾಸ್ತ್ರ ಪರಿಣತಿ ಕರುಣೆ ಅನ್ಬೇಕು, ಸತ್ಕಲೆ ಅಂತ ಹೇಳಬೇಕು, ಶಾಸ್ತ್ರ ಪದಂತರ ಇರಬೇಕು. ಏನು ಲಕ್ಷಣ ಹೇಳ್ತಾ ಸಾಕ್ತಾರೆ ಅದರಂಥ ಸಾಮರ್ಥ್ಯಗಳು ಗುರುಗಳು. ಅಂಥ ಗುರುಗಳು ಇವತ್ತಿಗೆ ಮಾಡ್ಲಿಕ್ಕೆ ಏನು ಕಾರಣ ಅಂತಂದ್ರೆ ಈ ಪೌರ್ಣಿಮೆ ಆಚರಣೆ ಮಾಡ್ಲಿಕ್ಕೆ ಕಾರಣ ನಮ್ಮ ಗುರುಗಳು ಕೂಡ ಅಂತ ಸಮರ್ಥಗಳು ಇರ್ತವೆ. ಆದರೆ ಪೂರ್ವದಲ್ಲಿ ವೇದ ವ್ಯಾಸ ಗುರುಗಳ ದೈವರು ಅವರು ಇವತ್ತು ಅವರ ಜಯಂತ್ಯುತ್ಸವ, ಇವತ್ತು ಅವ್ರ ಜಯಂತ್ಯುತ್ಸವ ಅತ್ಯಂತ ಪ್ರಸಿದ್ಧ ಆಗಿರ್ತಕ್ಕಂಥವ್ರು ವೇದ ವ್ಯಾಸ ಗುರುಗಳು. ವೇದ ವ್ಯಾಸ ಗುರುಗಳು, ವ್ಯಾಸ ಅಂದ್ರೆ ವ್ಯಾಸಪೀಠ ನೋಡ್ತಿರ್ಲಿ, ವ್ಯಾಸಪೀಠ ಪ್ರವಚನ ಮಾಡುವಾಗ ಮುಂದೆ ಅಪ್ಪ ಕ್ಷೇತ್ರ ಇಟ್ಟಿರ್ತಿಲ್ಲ ಈ ಜನ ಪ್ರವಚನ ಮಾಡ್ತಾರೆ ವ್ಯಾಸಪೀಠ. ಅಲ್ಲಿ ಓದ್ತಾರೆ ನಾವು ಬಡಿ ಹೊಡಿಬೇಕಂದ್ರೆ ಈಗ ಒಂದೇ ಬಳಿ ಅದು ಒಳ ಭಾಗದಲ್ಲಿ ಕತ್ತರಿಸಿ ಎರಡು ಮಾಡಿರ್ತಾರೆ. ಎರಡು ಅದ ಅಂದ್ರೆ ಒಂದೇ ಅದ, ಒಂದೇ ಅದ ಅಂದ್ರೆ ಎರಡು. ಯಾವುದು ಒಂದದನೋ ಅದು ಎರಡದ, ಯಾವುದು ಎರಡದನೋ ಅದು ಒಂದದ. ಎರಡು ಒಂದು ವಿಚಾರ ಮಾಡುವಾಗ ಎರಡಿಲ್ಲ ಎಂತಕ್ಕಂಥದ್ದು ಒಂದೇ, ಮೂರು ಒಂದೇ ಅದ ಎರಡು ಭಾಗ ಆಗ್ಯದ. ಹಾಗೆ ಇಲ್ಲಿ ವೇದವ್ಯಾಸ ಗುರುಗಳು ಏನನ್ನು ಮಾಡಿದ್ರು ಅಂದ್ರೆ ವೇದವ್ಯಾಸ ಗುರುಗಳು ವೇದಗಳ ರಾಶಿಗಳನ್ನ ಪರಮಾತ್ಮನ ರಚಿಸಲ್ಪಟ್ಟಂತಹ ವೇದ ರಾಶಿಗಳು ಅನಂತವೈ ವೇದ ಅನ್ನುತ್ತೆ. ಅನಂತ ವೇದಗಳು ಬರ್ತದೆ. ಅನಂತವೈ ವೇದ ಇಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ವೇದಗಳು, ಮತ್ತೆ 4 ಉಪವೇದಗಳು. ಅಷ್ಟೇ ಅಲ್ಲ, ಅನಂತವೈ ವೇದ ಅಂತ ಅನಂತ ವೇದಗಳ ಆಕಾಶದಲ್ಲಿ ನಿಮ್ಮ ತರಂಗಗಳು ಬರ್ತಾವ. ನಿಮ್ಮ ಮೊಬೈಲ್ ತರಂಗಗಳು, ಬೇರೆ ಬೇರೆ ತರಂಗಗಳು ಬರ್ತಾವ. ಈ ಮೊಬೈಲ್ ವಿಡಿಯೋ ಬರ್ತದೆ, ಈ ಹೊರಗೆ ನೋಡಿ ಕಾಣ್ತಾವಿಲ್ಲ, ಅದು ಕಾಣಿಸ್ಬೇಕಾದ್ರೆ ಮೊಬೈಲ್ದಾಗ ಕಾಣ್ತಾವ, ಟಿವಿಲಿ ಮೊಬೈಲ್. ಹಾಗೆ ಅನೇಕ ಇಲ್ಲಿ ವೇದಗಳ ಮಂತ್ರಗಳು ಆಕಾಶ ತೇಲ್ಕೊಂಡು ಹೋಗ್ತಿರ್ತಾವೆ. ಭಗವಂತನ ವೇದ ಮಂತ್ರಗಳು ತೇಲ್ಕೊಂಡು ಹೋಗ್ತಿರ್ತಾವೆ ಆಕಾಶದಲ್ಲಿ. ಆದ್ರೆ ಅವುಗಳನ್ನ ನಮ್ಮ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ. ಇಲ್ಲಿ ಮೊಬೈಲ್ ಮತ್ತು ಟಿವಿ ಇರ್ತಾವೆ ನೋಡಿ, ಅದು ಯೋಗ್ಯವಾದಂಥ ಸ್ಥಾನದಲ್ಲಿ ಅಲ್ಲಿ ಕಾಣಿಸ್ತದೆ. ಹಾಗೆ ಯಾರು ಗುರುಗಳನ್ನು ದೀಕ್ಷೆ ಪಡ್ಕೊಂಡು ಯಾರು ಮಹಾ ಸಾಮರ್ಥ್ಯ ಕೊಡ್ತಾರೆ ಅಂಥವ್ರಿಗೆ ಆ ವೇದ ಮಂತ್ರಗಳನ್ನು ನೋಡ್ಲಿಕ್ಕೆ ಸಾಧ್ಯ ಇರ್ತದೆ. ಅನಂತವೈ ವೇದ, ಅನಂತ ವೇದಗಳ ಅನಂತ ವೇದ ಆಕಾಶದಲ್ಲಿ ಸಾಕೊಂಡು ಹೋಗ್ತಾ ಇದ್ದಾವೆ. ಸಾಮರ್ಥ್ಯ ಕೊಡಬೇಕು, ಜನ್ಮ ಅಂತ ಪುಣ್ಯ ವಿಶೇಷ ಕೊಡಬೇಕು. ಇದೊಂದು ಉದಾಹರಣೆ ಹೇಳ್ತಾ ಇದ್ವಿ. ಇಲ್ಲಿ ನಮ್ಮ ಮಕ್ಕಳಿಗೆ ಸಮೀಪ ಇರ್ತಕ್ಕಂಥದ್ದು ಸತ್ಯಗ್ರಾಮ. ಸತ್ಯಗ್ರಾಮದಲ್ಲಿ ಇವತ್ತು ಬಂದಿರೋ ತಂಗಿ ಬಹುಶಃ ಇವತ್ತು ಬಂದು ಇದ್ದಾರೆ. ಈಗ ಇರ್ಲಿಕ್ಕಿಲ್ಲ, ಲಕ್ಷ್ಮಿ ಅಂತ ಒಬ್ಬರು ತಂಗಿ, ಲಕ್ಷ್ಮಿ ಅಂತ ಹೇಳಿದ್ರು. ಬೆಳಗೋಡು ಅನ್ಬೋದು ಅಧ್ಯಕ್ಷರು ಪಾಟೀಲ್ ಸಂತೋಷ್ ಪಾಟೀಲ್ ಹುಡುಗಂತ ಮನಗಿರ್ತಾರ ಅವ್ರ ತಂಗಿ. ಒಂದು ದಿವಸ ನನ್ನ ಮುಂದೆ ಒಬ್ರು ಆರಾಮದವ್ರು ಬಂದಿದ್ರು. ಆರಾಮ ನಾವು ಇರುವಂತ ಸ್ವಲ್ಪ ಆ ಮೂಲ ನಂತರ ತಂಗಿ ದೂರ ಕೂತು ನೋಡ್ತಾ ಇದ್ರು. ಆ ಮೊದಲು ಮಠ ಇದ್ದಾಗ ಒಬ್ಬ ನನಗೂ ಅಭಿಮಂತ್ರ ಸರಿ, ನನಗೂ ಮಂತ್ರ ಆಗಿರುತ್ತೆ. ಸಣ್ಣ ತಂಗಿಯವರು ನಾವು ಸುಮ್ಮನೆ ನನ್ನ ತಂಗಿ ಆ ಮಂತ್ರ ಅಭಿಮಂತ್ರ ಸೇರಿ ಇರ್ಬೋದು. ತಂಗಿ ಆ ಮಂತ್ರ ಅಂದ್ರೆ ಏನು, ಅವ್ರು ಕೆಂಪನ ಬಿಳಿದವನ ಹಸ್ತರು ಹಳದಿಯವರು ಅದೇನು ಏನು ಮಂತ್ರ ನೋಡಿ ಏನು ಉಪಯೋಗ ಇರ್ತದ? ಹ್ಞೂ ನೋಡೇನ್ರಿ ಅಪ್ಪ ಮಂತ್ರ ನೋಡಿಮ್ಮ, ಹ್ಞೂ ನೋಡಿದ್ದೇನೆ ಅಂತೀವಿ. ಎಂತಾಗಿರ್ತದೆ
ಅಲ್ಲಿ ನಮ್ಮ ಅಪ್ಪ ಅವ್ರ ಮುಂದೆ ನಂದಾ ದೀಪ ಇದ್ರಿ ಕೈ ಮಾಡಿ ತೋರಿಸಿ ತಂಗಿ ಅಪ್ಪರ ಅಲ್ಲಿ ಅಲ್ಲಿ ದೀಪದಲ್ಲೇ ಅರ್ಥ ಆಗಿರ್ತದೆ ಯಾವಾಗ ನೋಡಿದ್ರಿ ಕೇಳಿ ಆ ತಂಗಿ ಯಾವುದೋ ಜನ ಪುಣ್ಯ ವಿಶೇಷ ಇರ್ತದ್ರಿ ಆ ತಂಗಿ ಎಲ್ಲರೂ ಅಪ್ಪ ನೀವು ಅಭಿಮಂತ್ರಿಸ್ತಿರ್ ಬೇಗ ಅಭಿಮಂತ್ರಿಸುವಾಗ ನಿಮ್ಮ ಕೈ ಬಂದು ಎದ್ದು ಬಂದು ಹೇಳಿದ್ರು ಈಗ ಬಂದ ಈಗ ನಿಮ್ಮ ಕೈ ಬಂದ ಇವತ್ತು ಅವ್ರ ಮಂತ್ರ ಅಲ್ಲಿ ಒಳಗಿದ್ರ ಮುಂದೆ ಕೂತಿರ್ಲೇಪ್ಪ ಅವ್ರ ತಲೆಯೊಳಗೆ ಮಂತ್ರ ಹೋಗಿರ್ತೀರಪ್ಪ ನಾನು ನೋಡಿರ್ತೀವಿ ತಂಗಿ ಅದ್ರ ಅಭಿಪ್ರಾಯ ಆ ಸಣ್ಣ ತಂಗಿ ಮಕ್ಕಳಿಗೆ ಏನಂತ ದೇವ್ರ ಅಂತಿರ್ಲಿಲ್ಲ ನೀವು ಯಾವ ಮಂತ್ರ ನೀವು ನೋಡ್ಲಿಕ್ಕೆ ಆಗೋದಿಲ್ಲ ಅದನ್ನ ಮಕ್ಕಳು ನೋಡ್ತಾರೆ ಇದಕ್ಕೆ ದೇವ್ರು ಇರ್ತಾರೆ ಮಕ್ಕಳಿಗೆ ಕಾಣಿಸ್ಲಿಕ್ಕೆ ಏನ್ ಕಾರಣ ಮಕ್ಕಳಿಗೆ ಯಾವ ಮಂತ್ರ ಕಾಣಿಸ್ ದೊಡ್ಡವರಿಗೆ ಏಕೆ ಕಾಣಿಸೋದಿಲ್ಲ ಅಂದ್ರೆ ಮಕ್ಕಳ ಮನಸ್ಸು ಪ್ರಸನ್ನತೆ ಕೊಡ್ತದ ಪ್ರಫುಲ್ಲಿತ ಇರ್ತದ ಮನಸ್ಸು ಚಂಚಲ ರಹಿತ ಇರ್ತದ ಏಕಾಗ್ರ ಇರ್ತದ ಸಂಪೂರ್ಣವಾಗಿ 100% ನಂಬುವ ಸಾಮರ್ಥ್ಯ ಇರ್ತದ ನಂಬಿರ್ತಾರೆ ಹೀಗಾಗಿ ಅವ್ರು ದೇವರನ್ನು ನೋಡ್ತಾರೆ ಮಂತ್ರಗಳು ನೋಡ್ತಾರೆ ತಂಗಿದ್ರು ಇಲ್ಲಿ ಬಂದು ಇಲ್ಲಿ ಬರ್ತದೆ ಆ ದೀಪ ಹೇಗ ಹಾಗಾದ್ರೆ ಅಲ್ಲಿಂದ ಅವ್ರ ತಲೆಯೊಳಗೆ ಹೊರಟದ ನನಗೂ ಹಾಕ ಅದೊಂದು ಮಂತ್ರ ಆಕ್ಷನ್ ಮಾಡ್ಬಿಡ್ಲದ ಮಂತ್ರವನ್ನು ನೋಡ್ಕೊಂಡ್ರೆ ಅಂತ ಈಗ ಆಗಿದ್ದವ್ರಿಗೆ ಮಂತ್ರ ದೃಷ್ಟಾರವಂತರ ಮಂತ್ರವನ್ನು ನೋಡ್ಲಿಕ್ಕಂಥವ್ರು ಯಾವುದೋ ಜನ್ಮಕ್ಕೂ ನೀವು ಶಿಕ್ಷಿದ್ರೆ ಸಣ್ಣ ದೊಡ್ಡವ್ರಂದ್ರೆ ಅಲ್ಲ ಹೋಗ್ಬಿಡ್ತಾವ ದೊಡ್ಡವರಾಗಿರ್ತಾರೆ ನಾವು ಅದಕ್ಕೆ ನಾವು ತಂಬಿಯೊಳಗಿನ ನೀರ ಕೊಡದೊಳಗಿನ ನೀರ ತಂಬಿಗೆ ಬರ್ಬೇಕಂದ್ರೆ ಕೊಡದ ತಲೆನ ತಂಬಿತ್ತಂದ್ರೆ ಬರ್ಬೇಕು ಕೊಡದ ಬಾಯಿ ಏನಿರ್ತಲ್ಲ ಅದ್ರ ಗಂಟ ಮೇಲೆ ಭಾಗದಲ್ಲಿ ತಂಪಿ ಇಟ್ಟಿದ್ರೆ ಕೊಡದೊಳಗೆ ನೀರು ಮೇಲೆ ಬರ್ತಾನೆ ಹೇಳಿ ಕೊಡದೊಳಗಿನ ನೀರ ತಂಪಿಗೆ ಬರ್ಲಿ ಅಂತಂದ್ರೆ ಏನಿರ್ತದ ಆಕಳ ಹಾಲು ನಿಮ್ಗೆ ಸಿಗಲಿ ಅಂದ್ರೆ ಆಕಳ ಬೆನ್ನಲ್ಲಿ ಕೂತ್ರೆ ಬರ್ತಾ ಕೆಳಕೊಡ್ಬೇಕು ಹೌದಲ್ರಿ ಅದೇ ಪ್ರಕಾರವಾಗಿ ನಾವು ಸದ್ಗುರುವಾದನ ಸೇವೆಯನ್ನು ಆಪ್ತ ಸೇವೆ ಅಂಗ ಸೇವೆ ಸ್ಥಾನ ಸೇವೆ ಸದ್ಭಾವ ಸೇವೆ ಚತುರ್ವಿಧ ಸೇವೆಯನ್ನ ಗುರುಗಳ ಸನ್ನಿಧಿಯಲ್ಲಿ ತಗೊಂಡು ಮಾಡಿ ಅವ್ರ ಕೃಪಾಶೀರ್ವಾದ ನಾವು ಪಡ್ಕೊಂಡ್ರೆ ನಮಗೆಲ್ಲ ಸಾಧ್ಯ ಆಗ್ತದೆ ಮತ್ತು ದೃಷ್ಟಾಂತ ಬರುತ್ತೆ ಎಲ್ಲ ಬರುತ್ತೆ ಗುರುಗಳ ಕೃಪಾಶೀರ್ವಾದ ನಾವು ಪಡೀಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ನಮ್ಗೆ ಯಾವುದೂ ಸಿಗುದಿಲ್ಲ ಈಗ ಪೌರ್ಣಿಮೆ ಗುರು ಸಂಪೂರ್ಣವಾದಂಥ ಕಲೆಗಳನ್ನು ಕೊಡ್ತಕ್ಕಂಥ ಮಹಾಪ್ರಕಾಶ ಕೊಡ್ತಕ್ಕಂಥ ಜ್ಞಾನ ಪ್ರಕಾಶ ಕೊಡ್ತಕ್ಕಂಥ ಜಗತ್ತಿಗೆ ಶಾಂತಿ ನೀಡತಕ್ಕಂಥ ಬ್ರಹ್ಮಜ್ಞಾನ ನೀಡತಕ್ಕಂಥ ಸಾಮರ್ಥ್ಯಗಳು ಗುರುಗಳು ಅಂತ ಗುರುಗಳ ಸಾಮರ್ಥ್ಯ ಇರ್ತಕ್ಕಂಥ ಗುರು ಇದ್ದಾಗೂ ಕೂಡ ತಮ್ಮನೇ ಸಾಮರ್ಥ್ಯ ಇಲ್ಲ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾರೆ ಶಾಸ್ತ್ರದಲ್ಲಿ ಯಶ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ತಸ್ಯ ಶಾಸ್ತ್ರ ಕರೋತಿ ಯಶ್ಯ ನಾಸ್ತಿ ಶಾಸ್ತ್ರ ಲೋಚನಾಭ್ಯಾಂ ವಿಹೀನಶ ದರ್ಪಣ ಕರಿಸುತ್ತೆ ಯಾರಿಗೆ ಎರಡೂ ಕಣ್ಣುಗಳು ಇರುವುದಿಲ್ಲ ಅವ್ರ ಮುಂದೆ ಕನ್ನಡಿಯನ್ನು ಹಿಡಿದ್ರೆ ಹೇಗೆ ಕಾಣಿಸೋದಿಲ್ಲವೋ ಹಾಗೆ ಯಶ ನಾಸ್ತಿ ಸ್ವಯಂ ಪ್ರಜ್ಞೆ ಯಾರಿಗೆ ಸ್ವಯಂ ಪ್ರಜ್ಞೆ ಅಂತಕ್ಕಂಥದ್ದು ಇರುವುದಿಲ್ಲವೋ ಅವರಿಗೆ ಶಾಸ್ತ್ರ ಏನು ಮಾಡ್ತದೆ ಸ್ವಯಂ ಪ್ರಜ್ಞೆ ಯಾರಿಗಿರ್ತಾವ್ರೆ ಅಂಥವ್ರು ಶಾಸ್ತ್ರ ಅರ್ಲಿಕ್ಕೆ ಸಾಧ್ಯ ಇರ್ತದೆ ಶಾಸ್ತ್ರ ತಿಳಿಲಿಕ್ಕೆ ಸಾಧ್ಯ ಇರ್ತದೆ ಮತ್ತು ದೃಷ್ಟಾರಾಗಲಿಕ್ಕೆ ಸಾಧ್ಯ ಇರ್ತದೆ ಎಲ್ಲ ಸಾಧ್ಯ ಇರ್ತದೆ ಯಾರಿಂದ ಸಾಧ್ಯ ಗುರುಗಳಿಂದ ಸಾಧ್ಯ ಇರ್ತದೆ ಗುರು ಸದ್ಯ ಹೋಗಿ ಆ ಗುರು ಸೇವೆ ಮಾಡಿ ಅವ್ರ ಕೃಪಾಶ್ವರ ಪಡೆದ ಗುರುಗಳ ಹೇಗೆ ಪೂರ್ಣತೆ ಕೊಡ್ತಾರೋ ಆ ಶಿಷ್ಯಗಳಂತ ಪೂರ್ಣತೆ ತಿಳಿಬೇಕು ಅಂತ ಅಪೇಕ್ಷೆ ಇದ್ರೆ ತಿಳಿಲಿಕ್ಕೆ ಸಾಧ್ಯ ಇರ್ತದೆ ಪೂರ್ಣತೆಯಿಂದ ಶಿಷ್ಯ ಕೂಡಲಿಲ್ಲ ಇದೆಲ್ಲ ಪೂರ್ಣತೆ ಕಡೆ ಸಿಗಲಿಲ್ಲ ಶಿಷ್ಯನೇ ತಿಳಿಲಿಕ್ಕೆ ಸಾಧ್ಯವಿಲ್ಲ ಶಿಷ್ಯನನ್ನು ಕೂಡ ಪೂರ್ಣವಾಗಿ ತಿಳಿಯತಕ್ಕಂಥ ಪೂರ್ಣ ಕಾಮಗೆ ಮುಕ್ತಿ ಸಿದ್ಧ ಅದರ ಪೂರ್ಣ ಅಪೇಕ್ಷೆ ಕಾಮ ಅಂದ್ರೆ ಅಪೇಕ್ಷೆ ಪೂರ್ಣ ಅಪೇಕ್ಷೆ ನನ್ನ ಮೋಕ್ಷನ ಪಡೆದಕ್ಕೆ ಇರಬೇಕು ಗುರುವಿಂದ ಜ್ಞಾನ ಪಡೆಯಬೇಕು ಗುರುಗಳ ಸೇವೆ ಮಾಡಬೇಕು ಸಂಪೂರ್ಣ ಅಪೇಕ್ಷೆಗಳಂತವರಿಗೆ ಜ್ಞಾನ ಆಗ್ತದ ಜ್ಞಾನದ ಮೋಕ್ಷ ಸಿದ್ಧ ಜ್ಞಾನದಿಂದ ಮೋಕ್ಷ ಪ್ರಾಪ್ತಿಯಾಗಲ್ಲ ಜ್ಞಾನ ಅವಶ್ಯ ಬೇಕು ಜ್ಞಾನ ಬೇಕಂದ್ರೆ ಎಲ್ಲಿಂದ ಬರ್ತದೆ ಜ್ಞಾನ ಅಂದ್ರೆ ಗುರುಗಳಿಗೆ ಬರ್ತದೆ ಅದಕ್ಕೆ ಚಂದ್ರನಿಗೆ ಹೇಗೆ ಪ್ರಕಾಶ ಇರ್ತಲ್ಲ ಆ ಚಂದ್ರನಿಗೆ ಪ್ರಕಾಶ ಇರ್ತಕ್ಕಂಥ ಸೂರ್ಯ ಇರ್ತದೆ ಅದರಲ್ಲಿ ಜ್ಞಾನ ಅಗ್ನಿ ಪ್ರಕಾರ ಅಗ್ನಿ ಅಂತ ಇರ್ತಕ್ಕಂಥದ್ದು ಆದ್ರಿಂದ ಜ್ಞಾನಾಗ್ನಿ ಸರ್ವಕರ್ಮ ಮಾಡಿ ಬಸವಸಾಪ ಅಂತ ಹೇಳೋದು ಜ್ಞಾನ ಅಗ್ನಿ ಹೋಗಿಸ್ತಕ್ಕಂಥ ಅಂತಂದ್ರೆ ಅಂಥ ಜ್ಞಾನ ಗುರುವಾಗಿರ್ತದೆ ಗುರು ಜ್ಞಾನ ಭಾಸ್ಕರ ಇರ್ತಾರೆ ಅಂಥ ಜ್ಞಾನ ಭಾಸ್ಕರದಿಂದ ಜ್ಞಾನವನ್ನು ಯಾಕೆ ಇರ್ತಾರೆ ಮೋಕ್ಷ ಪಡೆಯಲಿಕ್ಕೆ ಸಾಧ್ಯ ಇರ್ತದೆ ಅಂಥ ಗುರುಗಳು ಕರುಣಾಮಯರು ಜಗತ್ತಿನ ಅಧ್ಯಾತ್ಮ ಅಧಿಭೌತಿಕ ಅಧಿದೈವಿಕಂತ ತ್ರಿತಾಪಗಳನ್ನು ಕಳಿತಕ್ಕಂಥ ಯಾವ ಸಾಮರ್ಥ್ಯ ಗುರುಗಳಿರ್ತದೆ ಅಂಥ ಗುರುಗಳ ನೀವು ಕೃಪಾಶೀರ್ವಾದ ಅವಶ್ಯವಾಗಿ ಮನುಷ್ಯ ಪಡೆಯಬೇಕು ಆ ಗುರುಗಳ ಕೃಪಾಶೀರ್ವಾದ ಪಡಿತಕ್ಕಂಥದ್ದು ಇರಲಿಲ್ಲಂದ್ರೆ ಅವ್ರ ಮಹಾಸಾಮರ್ಥ್ಯವನ್ನು ಕೂಡ ಇರುವುದರ ಪ್ರಯೋಜನವಿಲ್ಲ ಅದನ್ನು ಇಲ್ಲಿ ಹೇಳ್ತಾರೆ ಶಾಸ್ತ್ರದಲ್ಲಿ ಲೋಚನಾಭ್ಯಾಂ ವೀನಶ್ಯ ದರ್ಪಣಕ್ಕಿಂತ ರಕ್ಷಿಸಿ ಎರಡೂ ಕಣ್ಣಲ್ಲಿ ನಮಗೆ ಕನ್ನಡಿ ಕೊಟ್ಟರೆ ಅಂತ ಅದರಂತರ ಯಶ್ಯ ನಾಸ್ತಿ ಸ್ವಯಂ ಪ್ರಜ್ಞೆ ತಸ್ಯ ಶಾಸ್ತ್ರ ಕರೋತಿ ಯಾರಿಗೆ ಸ್ವಯಂ ಪ್ರಜ್ಞೆ ಅಂತಂದ್ರೆ ತನ್ನನ್ನು ತಾನು ಗುರುಕಾಂತ ತಿಳಿಬೇಕಂತಕ್ಕಂಥ
ಅಪೇಕ್ಷೆ ಇಲ್ಲದಿದ್ರೆ ಶಾಸ್ತ್ರಗಳು ಏನು ಮಾಡುತ್ತವೆ ಅಂತ ಗುರುಗಳಿಂದ ಶಾಸ್ತ್ರ ಕಲಿಯಬೇಕು, ಶಾಸ್ತ್ರ ವಿಷಯ ಅಂತ ತಿಳ್ಕೋಬೇಕು, ಧನ್ಯರಾಗಬೇಕು. ಅಂಥ ಶಾಸ್ತ್ರಗಳನ್ನ ಪೂರ್ವದಲ್ಲಿ ತಯಾರು ಮಾಡಿರ್ತಕ್ಕಂಥವ್ರು ಯಾರು ಕೂಡ ವೇದ ರಾಶಿ ಬರೋರು. ವೇದ ರಾಶಿಯನ್ನ ಅಪಾರವಾಗಿರ್ತಕ್ಕಂಥ ವೇದ ರಾಶಿಯನ್ನ ಅನೇಕಂತ ತೆಗೆದುಕೊಂಡು ಅದರಲ್ಲಿರ್ತಕ್ಕಂಥ ಇದು ಋಗ್ವೇದ ಮಂತ್ರ, ಇದು ಯಜುರ್ವೇದ ಮಂತ್ರ, ಇದು ಸಾಮವೇದ ಮಂತ್ರ, ಇದು ಅಥರ್ವಣ ವೇದ ಮಂತ್ರ ತಗೊಂಡು ಎಲ್ಲವನ್ನು ಬೇರೆ ಬೇರೆ ಬೇರೆಯಾಗಿ ಸಂಗ್ರಹ ಮಾಡಿದ್ರು. ಆ ನಂತರ ಅದರಲ್ಲಿರ್ತಕ್ಕಂಥ ಭಾಗವನ್ನು ಕೂಡ ಹೇಳ್ತಾ ಅಲ್ಲಿ ಸಂಹಿತ, ಬ್ರಾಹ್ಮಣ, ಅರಣ್ಯಕ ಮತ್ತು ಉಪನಿಷತ್ತು ತಗೊಂಡು 4 ಭಾಗ ಮಾಡಿದ್ರು. ಅದನ್ನೆಲ್ಲ ವಿಷಯ ಪ್ರತಿಪಾದನೆ ಮಾಡ್ಕೊಂಡ್ರು. ಅದೆಲ್ಲ ತಿಳಿಲಿಕ್ಕೆ ಎಲ್ಲರಿಗೂ ಕೂಡ ಕಠಿಣ ಆಯ್ತು. ಆಗ ಸುಲಭ ಆಗಲಿಲ್ಲ. ಕಡಿಮೆ ಮಾಡ್ತಾ ಮಾಡ್ತಾ ಬಂದು ತಿಳಿಲಿಕ್ಕೆ ಸಾಧ್ಯ ಇರಲಿಲ್ಲ. ಆಗ ಉಪನಿಷತ್ತುಗಳು ಹೇಳಿದ ಮೇಲೆ ಅದಕ್ಕೆ ಮತ್ತೇನು ಮಾಡಿದಂದ್ರೆ ಉಪನಿಷತ್ತಿಗೆ ಬ್ರಹ್ಮಸೂತ್ರ ಅಂತಕ್ಕಂಥ ಗ್ರಂಥ ರಚನೆ ಮಾಡಿ. ಉಪನಿಷತ್ತು ಕಠಿಣ ಆದಾಗ ಬ್ರಹ್ಮಸೂತ್ರ ಅಂತ ಶಾಸ್ತ್ರ ಯಾರು ಮಾಡಿದ್ರಿ? ವೇದವ್ಯಾಸ ಗುರುಗಳು. ಅವರ ಜಯಂತಿ ಉತ್ಸವ ಇದು. ಇವತ್ತು ಗುರು ಪೌರ್ಣಿಮೆ ಜಗತ್ತೆಲ್ಲ ಆಚರಣೆ ಮಾಡ್ತಾರಲ್ಲ, ಅವ್ರಿಗೋಸ್ಕರ ಇದು. ಅವರು ಜನಿಸಿ ಬಂದಿರ್ತಕ್ಕಂಥ ದಿವಸ ಇದು. ಆದ್ದರಿಂದ ಅವ್ರು ಏನು ಮಾಡಿದಂದ್ರೆ ಉಪನಿಷತ್ತುಗಳನ್ನು ಕ್ರೋಢೀಕರಿಸಿ ಅವುಗಳ ಮೂಲಕವಾಗಿ ಮೂಲ ಜ್ಞಾನ ವಿಷಯ ಸ್ವೀಕಾರ ಮಾಡೋದು. 108 ಉಪನಿಷತ್ತುಗಳಲ್ಲಿ ಮೊದಲು ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ ಭಾಗ ಮಾಡಿದ್ರು. ಕರ್ಮಕಾಂಡ ಬಗ್ಗೆ, ಉಪಾಸನ ಕಾಂಡ ಬಗ್ಗೆ ಹೇಳ್ತಾ ಬರ್ತಕ್ಕಂಥ ಮೊದಲು ಜ್ಞಾನಕಾಂಡ ಹೇಳಿದ್ರು. ಅದು ತಿಳಿಯದೇ ಇರುವಾಗ ಸುಲಭವಾಗಿ ಉದ್ದೇಶ ಇಟ್ಕೊಂಡು ಏನು ಮಾಡಿದ್ರು ಅಂದ್ರೆ ಬ್ರಹ್ಮಸೂತ್ರ ರಚನೆ ಮಾಡಿದ್ರು. 555 ಸೂತ್ರಗಳನ್ನು ಹೇಳಿದ್ರು. ಆಮೇಲೆ ಅದು ಕಠಿಣ ಆಗ 18 ಪುರಾಣಗಳನ್ನು ಹೇಳಿದ್ರು. ಅದು ಕಠಿಣ ಮತ್ತು ಉಪಪುರಾಣಗಳನ್ನು 18 ಹೇಳಿದ್ರಿ. ಇಷ್ಟೆಲ್ಲ ನಾವೆಲ್ಲ ಉದ್ಧಾರ ಉದ್ದೇಶ ಎಲ್ಲ ಮಾಡ್ತಾ 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 ಬಂದರು. ಇಷ್ಟೆಲ್ಲ ಮಾಡಿದ್ರು. ನಮಗೆ ಸ್ವಯಂ ಪ್ರಜ್ಞೆ ಇರಲಿಲ್ಲ ಅಂದ್ರೆ ಏನು ಉಪಯೋಗ ಆಗೋದಿಲ್ಲ. ನಮಗೆ ಸ್ವಯಂ ಪ್ರಜ್ಞೆ ಬರಲಿ ಅದು ಉದ್ದೇಶ ನೋಡ್ಕೊಂಡು ಅವ್ರ ಸ್ಮರಣೆ ಇಂಥ ದಿವಸ ಜನಿಸಿದ್ದಾರೆ, ಇಷ್ಟೆಲ್ಲ ಅವರು ಮಾಡಿದ್ದಾರೆ, ಅದನ್ನು ಪಡಿಬೇಕು ಅಂತ ನಾವು ಅಪೇಕ್ಷೆ ಬರಲಿ, ನಮ್ಮ ಯಥಾರ್ಥ ಸ್ವಲ್ಪ ತಿಳ್ಕೊಂಡು ನಾವು ಧನ್ಯ ಉದ್ದೇಶ ಇಟ್ಕೊಂಡು ಇದು ಆಚರಣೆ ಮಾಡ್ತಾರೆ. ಇವತ್ತೊಂದು ದಿವಸ ಮಾತನಾಡಿ ಮತ್ತೆ ಆಯ್ತು ಗುರು ಪೌರ್ಣಿಮೆ ಮುಗಿತು ಅಂತ ಹೇಳಿದ್ರೆ ಇಲ್ಲ, ವರ್ಷಕ್ಕೊಮ್ಮೆ ಮಾಡೋದು ಆಗಲ್ಲ. ದಿನಾರು ಶಾಸ್ತ್ರ ಪುರಾಣ ಪುರುಷ ನಡಿಬೇಕು, ನಡೆಯೋದು ಹೋಗ್ಬೇಕು, ಕೇಳಬೇಕು. ಇದರಲ್ಲಿ ಬಹಳಷ್ಟು ಜನರು ಹೇಳುವಾಸ ಏನು ಅನಿಸೋದು ಅನಿಸಿದ್ರು ಚಲೋನ ಅನಿಸ್ರೆ ತಿಳಿದು ಅಂದರೆ ಇಲ್ಲಿ ಮಠ ಬಂದಾಗ 2 ಸಲ ಅಪ್ಪ ಅವ್ರನ್ನ ಪ್ರಶ್ನೆ ಕೇಳೋದು. ಅಪ್ಪ ಅವ್ರ ನಮ್ಗೆ ಏನು ಗಿಟ್ಟು ಹೋದ್ರಪ್ಪ, ನಮ್ಮ ಆಕಳ ಒದರಾಗ್ತಿದ್ರಪ್ಪ, ಪತಿ ಕಾಡಾಗ್ತಿರಪ್ಪ, ಗಂಡತಿ ಅಡಿಗೆ ಮಾಡೋರಪ್ಪ, ಕೂಸು ಅಳಿಕತ್ತದಪ್ಪ, ಈಗ 108 ಏನೇನಿಲ್ಲ ವಿಚಾರ ಮಾಡ್ತಾರೆ. ಹಾಗಾಯ್ತು ಹೀಗಾಯ್ತು ಎಲ್ಲರೂ ವಿಚಾರ ಮಾಡ್ತಾ 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 ಹೋಗ್ತಾ ಇದೊಂದು ಏನು ಪ್ರಯೋಜನ ಹೇಳಿ? ಇದು ಎಷ್ಟೋ ಜನ ಆಗಿ ಬಂದಿದ್ದು, ಎಷ್ಟೋ ಜನರಲ್ಲಿ ಎಲ್ಲ ಇದ್ರೊಳಗೆ ಇವತ್ತು ನಿನ್ನೆ ಒಂದು ಆನೆ ನೋಡಿದ್ವಿ ಮೊಬೈಲ್ನಾಗ. ತನ್ನ ಮಕ್ಕಳಿಗೆ ತನ್ನ ಮಗು ಹುಟ್ಟಿದ್ರು. ಅದು ಮೇಲ್ಭಾಗ ಅಲ್ಲಿರ್ತಕ್ಕಂಥ ಒಂದು ಮೇವು ಹಾಕಿರ್ತಂದ್ರೆ ಮೇವು ತುಳಿದಾಡ್ತಕ್ಕಂಥದ್ದೆಲ್ಲ ತುಳಿದಾಡ್ತಕ್ಕಂಥ ಒಂದು ದಪ್ಪ ರಗ್ಗಿರಗಟ್ಟೆ ಆಯಿತು. ಅದನ್ನ ಅದೇ ಹುಟ್ಟಿರ್ತಕ್ಕಂಥ ಮಗುವಿನ ಅದು ಹೊಚ್ಚಿ ಪಾಪ ತನ್ನ ಮಕ್ಕಳಿಗೆ ಏನು ಸಿಕ್ಕದ ಅದನ್ರಿ ಅದು ಹೊಚ್ಚಿ ಅದನ್ನ ಕ್ಷಣ ಮಾಡ್ತಾರೆ. ತಂಡ ಇಟ್ಬಾರ್ದು ಆನೆ ಅಂದ್ರೆ ಈ ಚಿಕ್ಕ ಆನೆ ಇರಲಿ, ಪಶು ಪಕ್ಷಿ ಪ್ರಾಣಿ ಎಲ್ಲ ತನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳ ಮೇಲೆ ಪ್ರೇಮಿ ಎಲ್ಲ ಇದ್ದಾರೆ. ಅನೇಕ ಜನಗಳು ಹುಟ್ಟಿ ಬಂದು ಅನೇಕ ಜನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ ಆಗ್ಯದ. ಪತ್ನಿ ಇರ್ತಾರೆ, ಅಣ್ಣ ಬರ್ತಾರೆ, ಬಂಧು ಬಳಗ ಎಲ್ಲ ಹಾಕೋದು ಬಂದದ್ರಿ. ಈ ಮನುಷ್ಯ ಜನ್ಮ ಬಂದಂದ್ರೆ ಈ ಜನ್ಮದಲ್ಲಿ ಮೋಕ್ಷ ಪಡೆಯೋದಿಲ್ಲ. ಈ ಮನುಷ್ಯ ಜನ್ಮ ಮೋಕ್ಷ ಪಡೆಯೋಗೋಸ್ಕರವಾಗಿ ಅನುಕೂಲ ಆಗಿರ್ತಕ್ಕಂಥ ಒಂದೇ ಒಂದು ವಿಚಾರ ಮಾಡಿ ನೋಡು. ಮನುಷ್ಯರನ್ನು ಬಿಟ್ಟು ಯಾವುದಾದ್ರೂ ಪ್ರಾಣಿ ನಗ್ತದ್ರೆ ಹೇಳಿ? ಆನೆ ಭಾಳ ದೊಡ್ಡದಿರ್ತದ್ರಿ. ಆನೆ ಕಣ್ಣೊಳಗೆ ನೀರು ಬರ್ತಾವ, ನದಿಗೆ ಬರೋದು ದುಃಖವನ್ನು ವ್ಯಕ್ತಪಡಿಸ್ಲಿಕ್ಕೆ ಬರ್ತದೆ. ಆಕಳುಗಳು ನೋಡಿ, ಆಕಳ ಕಣ್ಣೊಳಗೆ ನೀರು ಬರ್ತಾವ್ರಿ. ಆಮೇಲೆ ಎತ್ತಿನ ಕಣ್ಣಲ್ಲಿ ನೀರು ಬರ್ತಾವ. ಬೇರೆ ಪ್ರಾಣಿ ತ್ರಾಸ ಆಗ್ತದ್ರಿ. ಕಣ್ಣೀರು ಬಂದ್ರೆ ಏನು ತ್ರಾಸ ಏನೋ ತಿಳಿದು ಅಷ್ಟು ಮಾತಾಡಿ ಹೇಳಿ ಬಂದು ಮತ್ತು ಅಂತ ಅವ್ರಿ. ಅದಕ್ಕೆ ನಗ್ತಕ್ಕಂಥ ಒಂದು ಸಾಮರ್ಥ್ಯ, ಸುಖದ ಸಂತೋಷ, ಸುಖದ ಅಭಿವ್ಯಕ್ತಿ ಮಾಡ್ತಕ್ಕಂಥ ಸಾಮರ್ಥ್ಯ ಮನುಷ್ಯ ಜನ್ಮದಲ್ಲಿ ಇರ್ತದ. ಅದರಿಂದ ಮನುಷ್ಯ ಜನ್ಮ ತೊಡ್ಕೊಂಡು ಬಂದ್ವಿ ಎಲ್ಲರೂ. ಈ ಜನ್ಮದೊಳಗೆ ನಾವು ಒಂದು ಮೋಕ್ಷ ಪಡೀಲಿಲ್ಲ ಅಂದ್ರೆ, ಈ ಜನ್ಮದೊಳಗೆ ನಾವು ಮೋಕ್ಷ ಪಡೀಲಿಲ್ಲ ಅಂದ್ರೆ ಹೇಳ್ರಿ, ನೀವು ಆನೆಯಾಗಿ ಹುಟ್ಟಿ ಬಂದಾಗ ಮೋಕ್ಷ ಪಡೀಲಿ ಬರ್ತದ? ಆನೆಯಾಗಿ ಒಂದು ವೇಳೆ ಹುಟ್ಟಿ ಬಂದ್ರೆ ಏನಾಗಿರ್ತದಪ್ಪ?
ಎಷ್ಟು ಸುಖ ಜೀವನ ಇರುತ್ತೆ. ಆಗ ಭಾರಿ ಚಲೋ ಕರ್ಬೋದು ನೀವು. ದಿವಸ ಒಂದು ಗಾಡಿನೋ ಅಂತ ಅದಕ್ಕೆ ಗಬ್ಬ ಅದು ಮುಂದೆ ಹಿಂದಿನ ಬಸ್ಸು ಬೇರ್ತದೆ, ಮುಂದಿನ ವಾಡಿ ಇರ್ತದೆ, ನಡು ಕಬ್ಬು ಇರ್ತದೆ. ಕಬ್ಬ ತಿಂತವ್ರಿ ವಾಡಿ ತಿಂತದ, ಹಿಂದಿನ ಬೇರು ತಿಂತದೆ. ಆನೆ ಬಿಟ್ಟು ಬಂದ ಬಲಶಾಲಿ ಬಲಶಾಲಿ ಅವು ಬಲಶಾಲಿ ಜ್ಞಾನ ಅದು ಮೋಕ್ಷ ಪಡ್ಲಿಕ್ಕೆ ಅದು ಬರ್ತದ ಅಂತ ಮೋಕ್ಷ ಪಡ್ಲಿಕ್ಕೆ ಬರ್ತಾರ ಅಂದ್ರೆ ಬೇರೆ ಬೇರೆ ಬೇಕಾದ ಗಿಳಿ ಆಗಲಿ, ಪಕ್ಷಿ ಆಗಲಿ, ಪಶು ಆಗಲಿ, ಆನೆ ಆಗಲಿ, ಹುಲಿ ಆಗಲಿ, ಕರಡಿ ಯಾವ ಜನ್ಮದಲ್ಲಿ ಮೋಕ್ಷ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಮೋಕ್ಷ ಪಡೀತಕ್ಕಂಥ ಅನುಕೂಲ ಇರ್ತಕ್ಕಂಥ ಜನ್ಮ ಮಾನವ ಜನ್ಮ ಒಂದೇ, ಮನುಷ್ಯ ಜನ್ಮ ಒಂದೇ. ಇಂಥ ಜನ್ಮ ಎಂಥ ಮಾನವ ಜನ್ಮ ಕೆಡಿಸಿಬಿಟ್ಟಿರಪ್ಪ ಅಂತ ಹೇಳ್ತಾರೆ. ಏನು ಮಾಡಿರಪ್ಪ, ಎಂಥ ಮಾನವ ಜನ್ಮ ಕೆಡಿಸ್ಕೊಂಡ್ಬಿಟ್ರಿ, ಮೋಕ್ಷ ಯಾವ ಪಡಿತೀರಿ? ಅದಕ್ಕೆ ಮಠಕ್ಕೆ ಬಂದಾಗ ನಮ್ಮ ಹಾಗೇನಪ್ಪರ ಹೀಗಾಗಿದಪ್ಪರ ಇದನ್ನೇ ಕೇಳ್ಕೊತ ಕೊಡ್ಬೇಡ್ರಿ. ಗುರುವ ಕ್ಷೇತ್ರ ಕೇಳಿ ಸುಲಭ ಗುರುವ ಕ್ಷೇತ್ರ ಕೇಳಿ ಅವ್ರಿಗೆ ಭಾಳಷ್ಟು ವಿಷಯ ದಿವಸ ಪೂರ್ವ ನಡೆಸತ್ತಲ್ಲಿ ಮಠದ ದಿನ ಆಗ್ತದೆ. ಕೆಲವೊಬ್ರು ನಡೀತಪ್ಪ ಕ್ಷೇತ್ರ ನಡಿ ಹೋಗೋಣ ಅಂತೇಳಿ ಅದು ಈ ಕಡೆ ತೆಗೆದು ಕೂಡಲೇ ಆ ಕಡೆ ಮುಖ ಮಾಡಿ ಬಡವರು ಹೋಗೋದಿಲ್ಲ. ಅದಕ್ಕೆ ಉಪಯೋಗ ಶಾಸ್ತ್ರ ಕೇಳ್ರಿ, ಪುರಾಣ ಕೇಳ್ರಿ, ಪ್ರವಚನ ಕೇಳ್ರಿ. ನಿಮ್ಮ ಉದ್ಧಾರದ ಮಾರ್ಗ ಮಾಡ್ಕೊಳ್ರಿ. ಉದ್ಧಾರ ಆಗಬೇಕು. ನಮ್ಮ ಉದ್ಧಾರ ಆಗಲಿ ಉದ್ದೇಶ ಇಟ್ಕೊಂಡು ಗುರು ಪೌರ್ಣಿಮೆ ಮಾಡ್ಯಾರ. ಗುರು ಪೌರ್ಣಿಮೆಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಯಾವಾಗ ಪ್ರತಿ ದಿವಸ ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಅಭಿಪ್ರಾಯ ಯಾವತ್ತೂ ಮೋಕ್ಷ ಮಾರ್ಗಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ಇಲ್ಲಿಂದ ಈ ಆಧ್ಯಾತ್ಮಿಕ ಕಣ್ಣು ಸಣ್ಣ ಆಗ್ತವೆ, ಅಧ್ಯಾತ್ಮ ವಿಷಯ ಕಣ್ಣು ಸಣ್ಣ ಆಗ್ತವೆ, ನಿದ್ರೆ ಬರುತ್ತೆ ಸಣ್ಣ, ಜೋಲಿ ಬರ್ತೈತಿ ಅಂತ ಇರ್ತಾರೆ. ಆ ಕಡೆ ಕಣ್ಣು ಮತ್ತೆ ಜೋರು ಯಾರು ನೋಡಿ ಆ ಕಡೆ ನೋಡ್ರಿ. ಅದ್ರೊಳಗೆ ಅಕಸ್ಮಾತ್ ಬೇರೆ ಹನುಮಂತೇವ್ರ ಗುಡಿ ಮುಂದೆ ಈಗ ಹಾಕಿರ್ತಾರ ಅಂಥವೆಲ್ಲ ಇದ್ದು ಅಂದ್ರೆ ಎಲ್ಲರೂ ಏನ್ ಮಾಡ್ತಾರೆ, ಚಪ್ಪಾಳೆ ತೊಟ್ಟದು ಹೊಯ್ ಶೀರ್ಣ ಹಾಕೋದು ಇವು ಮಾಡ್ತಾರೆ, ಕೇಳ್ತಾರೆ, ಚೂರುಮರಿ ಹಾರಿಸೋದು ಎಲ್ಲ ಮಾಡ್ತಾರೆ. ಅದೇ ಆಗ್ತದಲ್ರಿ ಇಲ್ಲಿ ಈ ಅದಕ್ಕೆ ಏನಂದ್ರೆ ಯಾವ್ದ್ರಿಂದ ನಮ್ಮ ಉದ್ಧಾರ ಆಗೋಸ್ಕರ ನಮ್ಮ ಮನಸ್ಸು ಹುರುಪಿಂದ ಕೊಡ್ತದ, ನಿದ್ರೆ ಹೋಗ್ಬಿಡ್ತಾವ, ಲಯ ಬರ್ತದ, ಏನೆಲ್ಲ ಬರ್ತದ. ಯಾವ್ದ್ರಿಂದ ನಾವು ಉದ್ಧಾರ ಆಗ್ತವಲ್ರಿ ಆ ಕಡೆ ಬಂದ ತನ್ನ ಮರಪ್ ಆಗ್ತದ. ಹೀಗೆ ಮನುಷ್ಯರು ಬರ್ತಾವ. ಅದಕ್ಕೆ ಮನುಷ್ಯ ಜನ ಮೋಕ್ಷ ಪಡೆದ ಈ ಮನುಷ್ಯ ಆಗಿ ಜನಿಸಿದಾಗ ಮೋಕ್ಷ ಪಡಿಲಿಲ್ಲ ಅಂದ್ರೆ ಪಶು ಪಕ್ಷಿ ಮೊದಲಾದ ಜನ್ಮ ಕಳ್ಕೊಂಡೆ ಫಲವೇನದ್ರಿಂದ ಉನ್ನತವಾದ ಮಾನವ ಜನ್ಮ ಪಡ್ಕೊಂಡೆ ಫಲವೇನಂದ್ರೆ ಏನು ಫಲ ಅದಪ್ಪ? ಮನುಷ್ಯ ಜನಿಸಿದ್ರು ಕೂಡ ಮೋಕ್ಷ ಪಡೆಯಲಿಕ್ಕೆ ಏನು ಪ್ರಯೋಜನ ಅದ? ಅದಕ್ಕೆ ಮೋಕ್ಷ ಪಡಿಬೇಕು ಅಂದ್ರೆ ದಿನಾಲು ಶಾಸ್ತ್ರ ಪುರಾಣ ಪ್ರವಚನ ಕೇಳಬೇಕು, ಸೇವೆ ಕೂಡ ಮಾಡಬೇಕು. ಈಗ ಅಲಾರಾಮ ಜೋರಿ ಅಂದ್ರೆ ಸ್ವಲ್ಪ ಜೋರ್ ಕೇಳಿಸಿ ಅಪ್ಪ ಅವ್ರಿಗೆ ಅವ್ರ ಹಂಗೆ ಹೇಳ್ಬೋದು ಕೂಡ ಅವ್ರು ಪುರಾಣ ಹೇಳ್ಬೋದ ಸೇರಿ ಗುಡಿರ್ತ ಅವ್ರಿಗೆ ಶ್ರಾವಣಾಗ ಅದಕ್ಕೆ ಅಲಾರಾಮ ಅದು ಅಪ್ಪ ಅಲ್ಲ ರಾಮ ರಾಮನ ಶಬ್ದ ಸುಂದರತೆ ಹೆಸರು, ಸುಂದರ, ಶ್ರೇಷ್ಠ, ಒಳ್ಳೆಯದು, ಅದು ಒಳ್ಳೆಯದಲ್ಲ. ಅದು ಅಲಾರಾಮ ಅನ್ನೋಲ್ಲ ಏನಂದ್ರೆ ನಮ್ಮ ಮತ್ತೆ ಸಂಸಾರ ಕಡೆಗೆ ಕರ್ಕೊಂಡು ಹೋಗಿ ಶಾಸ್ತ್ರ ಪುರಾಣ ಬಿಡಿಸಿ ಹರಕೆ ಕೌದಿಯಾಗಿ ಮಲಗಿಸ್ತಕ್ಕಂಥದ್ದು. ಇಲ್ಲಿ ನಮ್ಮ ಮನೆ ಹೊಸ ಕೌದಿ ಹೊಸ ರಂಗದವು ಒಂದು ಪಲಂಗದಲ್ಲಿ ಆಗ ಹೊಸ ಕೌದಿ ಓದು ಆದ್ರೂ ಪ್ರಸಾರ ಮಾಡಿ ಮಲ್ಕೊಂಡು ನಿದ್ರೆ ಮಾಡಿದ್ರೆ ಮೋಕ್ಷ ಪಡೆಯೋಗೋಸ್ಕರ ಹೆಸರು ಮಾಡಿದ್ರೆ ಮೋಕ್ಷ ಪಡೆಯೋಗೋಸ್ಕರವಾಗಿ ಮನುಷ್ಯ ಹೆಸರಾಗಿರ್ತಾರ. ಅನೇಕ ಜನರು ಮಲ್ಕೊಂಡು ಸಾಕಾಗ್ಯದ. ಈಗ ಮಲ್ಕೊಂಡು ಒಂದು ಕಾಮನ್ ಹೆಚ್ಚಾಗ್ತಾವ, ಎಲ್ಲ ಇರ್ತಾವ. ಅದಕ್ಕೆ ಈ ಅಜ್ಞಾನ ಅಂತಕ್ಕಂಥ ಕಾಮಣಿ ಕಳ್ಕೊಂಡು ಸುಜ್ಞಾನ ಅಂತಕ್ಕಂಥ ಮೋಕ್ಷ ಪಡಿಬೇಕು. ನಾವು ಸುಜ್ಞಾನ ಬ್ರಹ್ಮಜ್ಞಾನ ಪಡ್ಕೊಂಡು ಧನ್ಯರಾಗಬೇಕು. ಅದನ್ನು ತಿಳಿಸೋಗೋಸ್ಕರ ವೇದವ್ಯಾಸಗಳು ಏನ್ ಮಾಡಿದ್ರಿ 18 ಪುರಾಣಗಳನ್ನು ರಚನೆ ಮಾಡಿದ್ರು. ಅದ್ರೊಳಗೆ ಮತ್ತು ಉಪಪುರಾಣ ರಚನೆ ಮಾಡಿದ್ರು. ಅದ್ರ ಜೊತೆಗೆ ಮತ್ತೇನ್ ಮಾಡಿದ್ರೆ ಇತಿಹಾಸ ರಚನೆ ಮಾಡಿದ್ರು. ಯಾವ ಕುರಿತದ್ದು? ಮಹಾಭಾರತ ಅಂತಕ್ಕಂಥದ್ದು. ಅದ್ರ ಒಳಭಾಗದಲ್ಲಿ ಮತ್ತೆ ಶಾಸ್ತ್ರಕ್ಕೆ ಸುಲಭವಾಗಿ ತಿಳಿಯಲು ಉದ್ದೇಶ ಇಟ್ಕೊಂಡು ಶ್ರೀಕೃಷ್ಣ ಭಗವಂತ ಹಾಗೂ ಅರ್ಜುನನ ಸಂವಾದವನ್ನು ಮತ್ತೆ ಮಹಾಭಾರತ ಅಧಿರಿಸಿದ್ರು. ಅದರಿಂದ ಭೀಷ್ಮ ಪರ್ವದಲ್ಲಿ ಇದನ್ನ
ಏನಾದ್ರೂ ಮಾಡಿ ಉದ್ಧಾರ ಆಗಲಿ ಅಂತ ತಿಳ್ಕೊಂಡವ್ರನ್ನ ರಚನೆ ಮಾಡಿದ್ರು ವೇದವ್ಯಾಸಗಳು ಎಲ್ಲ ಮಾಡ್ತಾ ಮಾಡ್ತಾ ಬಂದ್ರು. ಮನೆಯವ್ರಿಗೆ ಬಹಳ ಚಿಂತೆ ಇತ್ತು. ನೀವಂತೀರಿ ನಮ್ಮ ಮಗನಿಗೆ ಬಹಳ ಅನುಕೂಲ ಇದ್ರಿ, ಏನೆಲ್ಲ ಅನ್ಕೊಳ್ತಿ, ಓದಂದ್ರೆ ಓದಿದ್ರಿ, ಬಂದಿದ್ರೆ ಬಂದಿಲ್ಲ, ಬಹಳ ದೊಡ್ಡ ಚಿಂತೆ ಇದ್ರಪ್ಪ. ಒಂದ್ 2-3 ಮಕ್ಕಳು ಅದಾವ, ಅವ್ರಿಗೆ ಲಗ್ನ ಮಾಡಿ ಎಲ್ಲ ಮಾಡಿ ತಮ್ಮ ಕಾಲ ನಿಂತಾರೆಲ್ಲ ಅಂದ್ರಿ. ಆ ಸಣ್ಣ ಹುಡುಗದ ಒಂದು ಚಿಂತೆ ನೋಡಪ್ಪ ಅಂತಿರಲ್ಲ. ಹಂಗ ಗುರುಗಳಿಗೆ ದೇವರಿಗೆ ನೀವು ಎಂದು ಉದ್ಧಾರ ಆದಿರಿ ಅಂತಕ್ಕಂಥದ್ದು ಚಿಂತೆ ಇರ್ತದ. ಈ ಜನರಿಗೆ ಮೋಕ್ಷ ನಮ್ಮ ಅಪ್ಪ ಹೇಳ್ತಿದ್ರು, ಶಿವೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಶಿಷ್ಯ ಈ ಸಮಯದಲ್ಲಿ ಮನುಷ್ಯಾಗಿ ಜನಿಸಿ ಬಂದಾಗ ಮೋಕ್ಷ ಪಡೀಲಿಲ್ಲ ಅಂದ್ರ ಅವನು ಉದ್ಧಾರ ಮಾಡುವಗೋಸ್ಕರವಾಗಿ ಗುರುಗಳು ಪುನಃ ಪುನಃ ಅವತಾರ ಧಾರಣ ಮಾಡ್ಬೇಕಾಗ್ತಂದ್ರೆ ಗುರುಗಳಿಗೆ ಕಷ್ಟ ಕೊಡೋದು ಶಿಷ್ಯ ಆಗೋದು. ಈಗ ಏನಂದ್ರೆ ಈ ತಾಯಿ ಇರ್ತಾರ, ತಾಯಿಗೆ 9 ತಿಂಗಳು 9 ದಿವಸ ತಾಯಿ ಹೊಟ್ಟೆಯೊಳಗಿರ್ತಂತ ಬಹು ಕಷ್ಟ ಕೊಡ್ತದ್ರಿ. ತಾಯಿ ಕೈ ಊರು ಹೇಳುವುದು, ಕೈ ನಮ್ಮದೇ ಬಂದಿರ್ತಾರೆ, ಅಪ್ಪ ಬಹಳ ತ್ರಾಸ ಆದ್ರಿ, ಕೈ ಊರು ಹೇಳ್ತಾರೆ. ನಿಮಗೆ ಗೊತ್ತಿರೋ ನಮ್ಮ ಮುಂದೆ ಕೂಡ್ತಾರೆ, ನಮ್ಮ ಮುಂದೆ ಇರ್ತಾರೆ. ಮತ್ತೆ ನೋಡಿರ್ತಲ್ಲ, ತಾಯಿ ಹೊಟ್ಟೆಯೊಳಗಿರ್ತಂತ ಮಗು ತಾಯಿ ಕಷ್ಟ ಕೊಡ್ತದ. ಹೊರಗೆ ಬಂದು ಎಷ್ಟೋ ಸಲ ಹಾಲು ಕುಡಿಸುವಾಗ ಮತ್ತೆ ಎತ್ಕೊಂಡಾಗ ತಾಯಿ ಪಾದದಿಂದ ಒದಿತದ, ಒಳಭಾಗದಲ್ಲಿ ತಗೊಂಡ್ಬೇಕು. ಅಷ್ಟು ಮಾಡ್ಕೊಂಡು ಕೂಡ ತಾಯಿ ರಕ್ಷಣೆ ಮಾಡ್ತಾರ, ಹಾಲು ಕುಡಿಸ್ತಾರ. ತಾಯಿ ಕರುಣೆ ದೊಡ್ಡದು, ಅದಕ್ಕೆ ತಾಯಿ ದೇವರು ಅಂತಾರ. ಆಮೇಲೆ ತಂದೆ ಇರ್ತಾರ, ಅವ್ರು ಕೂಡ ಬೇಡಿದ ವಸ್ತುಗಳನ್ನು ತಂದು ಕೊಡ್ತಕ್ಕಂಥ ಎಲ್ಲ ಅನುಕೂಲ ಮಾಡ್ತಕ್ಕಂಥ ತಂದೆ ಕೂಡ ದೇವರು ಇರ್ತಾರ. ಅಷ್ಟರೊಳಗೆ ಇರಬಾರ್ದು ಮೋಕ್ಷ ಇಲ್ಲೋಗೋಸ್ಕರವಾಗಿ ಗುರುಗಳ ಹತ್ರ ಆಚಾರ್ಯ ದೇವೋ ಭೂತ ಅಂತ ಗುರು ಏನಂತಾರೆ, ಇದ್ರೊಳಗೆ ಹಾಲು ಕುಡಿಯಪ್ಪ ಮನ್ಕೊಂಡು ತಾಯಿಗೆ ಪಾದಾಘಾತ ಮಾಡಿ, ದೊಡ್ಡವಾಗಿ ಪಾದಾಘಾತ ಮಾಡಿ ತಾಯಿ ತಂದಲ್ಲಿ ಬಿಟ್ಟು ಬೇರೆ ದೊಡ್ಡ ದೊಡ್ಡ ಬೇರೆ ಮನೆ ಕಟ್ಕೊಳ್ತಾ ಓದಿ ಹಾಳಾಗಿ ಹೋಗ್ಬಿಟ್ಟು ದೊಡ್ಡ ಕೆಲಸ ಮಾಡಿದ್ವಿ. ನಿನ್ನ ಪಾಲಿ ತಾಯಿ ಇಲ್ಲ, ತಂದೆ ಇಲ್ಲ, ಬಂದಿಲ್ಲ, ಬಳಗಿಲ್ಲ, ಎಲ್ಲ ಎಲ್ಲ ಹೀನ ಸಂಸ್ಕಾರಗಳು ಪಡ್ಕೊಂಡ್ಬಿಟ್ಟು ಕೆಟ್ಟದ್ದನ್ನು ಮಾಡ್ಕೊಂಡು ಹೋಗ್ಬಿಟ್ಟು ಒಳ್ಳೇದು ಬಿಟ್ಬಿಟ್ಟು ನರಕಕ್ಕೆ ಹೋದಂತ ಮಾಡ್ಕೊಂಡಿದ್ರಲ್ಲ. ಹಾಗಾದ್ರೆ ಈಗಲೇ ಏನ್ ಮಾಡಿದ್ರು, ಈಗಿನಿಂದಲೇ ಅಧ್ಯಾತ್ಮ ಶ್ರವಣ ಮಾಡು. ಸಣ್ಣ ಮಕ್ಕಳು ಉತ್ತಮ ಸಂಸ್ಕಾರ ಕೊಡ್ರಿ. ಇಂಗ್ಲೀಷ್ ಶಾಲೆ ಮಗ ಅಂತಿರ್ತಾರ, ಹಾಗೆ ಮಾಡ್ಕೊತ ಮಾಡ್ಕೊಂಡು ಹೋಗಿತ್ರಿ. ಮತ್ತೆ ಭಾಳ ಸಂತೋಷ ಪಡ್ರಿ. ಅಪ್ಪವ್ರ ನಮ್ಮ ಮಗ ಭಾಳ ಚಲೋ ಅಪ್ಪ, ಅವ್ರು ಶಾಲೆ ಹಾಕಿವ್ರಿ. ಎಲ್ಲಿ ಹಾಕಿರ್ತೀರಿ, ಯಾವುದೊಂದು ಹೆಸರು ಹೇಳಿದ್ರು, ಅಲ್ಲಿ ಹಾಕಿರಪ್ಪ. ಅವ್ರು ಎಷ್ಟು ರೂಪಾಯಿ ಕೊಟ್ರಿ? 50,000 ರೂಪಾಯಿ ಪೌರ ಅದಕ್ಕೆ ಸಾಕ. ಹಾಸ್ಟೆಲ್ 50,000 ರೂಪಾಯಿ, 1 ಲಕ್ಷ ರೂಪಾಯಿ ಕೊಟ್ಟಿವಿ. ಭಾರಿ ಮಾಡ್ಯಾನ್ರಪ್ಪ ಅವ್ರು, ಭಾರಿ ಮಾಡ್ಯಾನ. ಸಂತೋಷ ಭಾಳ ಚಲೋ ಮಾಡ್ಯಾನ. 1 ವರ್ಷ ಮಾಡ್ಯಾನ್ರಿ ಅಪ್ಪ ಅವ್ರು. ಏನ್ ಮಾಡಿದ್ರಿ, ABCD ಗೊತ್ತಂದ್ರಿ. 1 ವರ್ಷದಾಗ ನಮ್ಮ ವೈದ್ಯ ಮಹಾಶಯರು ಹೇಳ್ಬೋದು, ಸರ್ ABCD ಎಷ್ಟು ಅಕ್ಷರ? ಯಾವ ಎಷ್ಟು ಒಟ್ಟ 26 ಲಕ್ಷ ಬರೀ 26 ಅಕ್ಷರ 1 ವರ್ಷ ಕಲ್ತದ್ರಿ. ಹಾಸ್ಟೆಲ್ಕ 50,000, ಕಲ್ತಾಗ 1 ಲಕ್ಷ ರೂಪಾಯಿ, 26 ಲಕ್ಷ ಕಲ್ತ್ರಿ. ತಾಯಿ ತಂದೆ ಸಂತೋಷ. ನಮ್ಮ ಮಗ ಭಾರಿ ಕಲ್ತಾನ್ರಿ ಪೂರ ABCD ಬರ್ತಾವ್ರಿ, ABCD ಬರ್ತಾವ. ಅದಕ್ಕೆ ಅಷ್ಟೇ ಮಾಡ್ಕೊಂಡು ಹೋಗ್ಬೇಡ್ರಿ. ಅವ್ ಯಾವ ಎಸ್ ಅಂತಾನೋ ಯಾವ ನೋ ಅಂತಾನೋ ಈ ಬರ್ಬತ್ ಬರ್ತು ಇಂಗ್ಲೀಷ್ ಉಪಯೋಗಿಸ್ತಿರ್ಲಿಲ್ಲ ಕೆಲವು. ಇವ್ರು ಯಾರೇ ಅಂತ ನಾವು ಕೇಳೋದು, ನಮ್ಮ ಮಿಸ್ಸಸ್ ಇದೆ ಅಪ್ಪ ಅವರು. ನಮ್ಮ ಮಿಸ್ ಯಾವ್ದು ಯಾವಾಗ ನೀವು ಮಿಸ್ ಅಂದಿರ್ಲ, ಯಾವ್ದು ಮಿಸ್ ಅಂದ್ಲ ಅದಕ್ಕೆ ಯಾವಾಗ ಎಸ್ ಅಂದಿರ್ಲ ಆಗ ಸಂಸಾರ ಇದಕ್ಕೆ ನಾವು ಕಾಟಿಗೆ ಬರ್ತೀರಿ ಎಲ್ಲರೂ. ಮಿಸ್ಸಕ್ಕೆ ಯಾವಾಗ ಎಸ್ ಅಂದಿರ್ಲ, ಎಸ್ಸಕ್ಕೆ ಮಿಸ್ ಅಂದ್ಬಿಟ್ರಿ, ಯಾವಾಗ ಎಸ್ಸಕ್ಕೆ ಮಿಸ್ ಅಂದ್ರಿ ಆಗ ಮಿಸ್ಸಕ್ಕೆ ಎಸ್ ಅಂದ್ರಿ. ಹೌದು ಹೌದು ಹೌದು. ಯಾವುದು ಸಂಸಾರದಲ್ಲ, ಈ ಸಂಸಾರ ಮಿಸ್. ನಮ್ಮ ಬಸ್ ಮಿಸ್ ಆಗ್ರಿ ಅಂದ್ರೆ ಅಭಿಪ್ರಾಯ ತಪ್ಪು ಹೋಗ್ಬಿಡ್ತೇವೆ. ಬಸ್ ತಪ್ಪಲಿಲ್ಲ, ಬಸ್ಸಿನ ಸಮಯಕ್ಕೆ ಹೋಗ್ಬಿಡ್ಲಿಲ್ಲ, ಅಲ್ಲಿ ಹೋಗ್ಬಿಟ್ಟಿಲ್ಲ, ಅದು ಬಂತು ಹೋಗ್ಬಿಡ್ತು. ರೈಲ್ವೆ ಕೂತದ ಹೋದದು ಬಂದವ್ರು ಬರ್ರಿ ಹೋಗೋದು. ಹಾಗ ದೇವ್ರಿಗೆ ಮಾನವ ಜನ್ಮ ಕೊಟ್ಟಾರೆ. ನಮ್ಮ 100 ವರ್ಷ 125 ವರ್ಷ ಕೂಡ ಆವಿಷ್ಕೊಳ್ತಾರೆ. ಅಷ್ಟು ಕೊಟ್ಟು ಕೈಲಿಂದ ಮಾಡಿಲ್ಲ ಅಂದ್ರೆ ಅದು ಕಡಿಮೆ ಮಾಡ್ಬೇಕು ಅಂತ ಇವತ್ತು ಗೌರ್ಮೆಂಟ್ ಪ್ರಕಾರ 48ರಿಂದ 52 ವರ್ಷ ಕೊಟ್ಟಾರೆ. ಅರ್ಥ ವಿಷಯ ಅದಕ್ಕಿಂತ ಕಡಿಮೆ ಮಾಡ್ಕೊಂಡು 35 ದಿವಸದೊಳಗೆ ಬಿತ್ತಿದ 35 ದಿವಸದೊಳಗೆ ಭತ್ತ ರಾಶಿ ಮಾಡಿ ಬಂದದ್ರಿ. ಇದು ಆಯುಷ್ಯ ಬಂದು ಬದನೆಕಾಯಿ ಇಂಜೆಕ್ಷನ್ ಮಾಡಿ ರೂಪಿಸಿ ಒಂದು ಮುಳು ಚುಟ್ಟು ಡಾಬ್ ಮನುಷ್ಯನ ಮೂಡು ಇತ್ತಾದ್ರೊಳಗೆ ಆಯುಷ್ಯ ಯಾವಾಗ ಏನಿರ್ತದೆ. ಇಂದು ನಾಳೆ ಅನ್ನೋದ್ರಲ್ಲಿ ಈಗಲೇ ಸುಕೃತವಡೆ
ಮುಂದಾವ ಗಳಿಗೆ ನೀನು ಓದ್ಕೊಂಡು ಇಂದು ನಾಳೆ ಅನ್ನೋದು ಪುಣ್ಯ ಕಾರ್ಯಗಳು ಮಾಡ್ಕೊ. ಇಂದು ನಾಳೆ ಅನ್ನೋದು ಗುರುಗಳ ಸೇವೆ ಮಾಡು, ತಾಯಿ ತಂದೆ ಸೇವೆ ಮಾಡು, ಪತಿ ಸೇವೆ, ಹೆಣ್ಮಕ್ಳು ಪತಿ ಸೇವೆ ಮಾಡಲಿ, ಅಧ್ಯಾತ್ಮ ಗ್ರಂಥಗಳ ಅಧ್ಯಯನ ಮಾಡಿ, ಮೋಕ್ಷಗೋಸ್ಕರ ಪ್ರಯತ್ನ ಮಾಡಿ. ಇದು ಮಾನವ ಜನ್ಮ ಶ್ರೇಷ್ಠ ಜನ್ಮದ. ಅದರಲ್ಲಿ ಒಂದು ಭಾರತ ದೇಶದಲ್ಲಿ ಹುಟ್ಟಿದ್ದೀರಿ, ಭಾರತ ದೇಶದಲ್ಲಿ ಹುಟ್ಟಿದ್ದೀರಿ. ಹುಗ್ಗಿಯು ತುಪ್ಪವು ಮನೆಯೊಳಗೆ ಇರಲಿಕ್ಕೆ ಗುಗ್ಗರಿ ಅಂಬಲಿ ಉಂಟು ಪ್ರಾಣಿ. ಏ ಪ್ರಾಣಿ, ಗುಗ್ಗರಿ ಅಂಬಲಿ ಊಟ ಮಾಡಿದಲ್ಲ ನೀನು. ತಾಯಿ ಹುಗ್ಗಿ ತುಪ್ಪ ಮನೆಯೊಳಗೆ ಇಟ್ಟಾನೆ, ಅದನ್ನ ಮರೆತು ಬಿಟ್ಟು ಎಮ್ಮೆ ಯಾಕೋ ಸಜ್ಜಿ ಗುಗ್ಗರಿ ತಿನ್ನಾಗಿದ್ದ ಬುದ್ಧಿ ಅದಂತ ಇಲ್ಲ ನಮ್ಗೆ. ಬುದ್ಧಿ ಏನೇ ಮಾಡ್ಕೊಂಡು ಬಂದು ಪ್ರಕಾಶ್ ಬುದ್ಧಿತ್ತು, ಯಾವ ಸಜ್ಜಿ ಹೋಗಿ ಬರ್ಕೊಂಡು ಬಂದಿ. ಬುದ್ಧಿ ಇಟ್ಕೋ, ಚೆನ್ನಾಗಿ ರಕ್ಷಣೆ ಮಾಡ್ಕೋ. ಹುಗ್ಗಿಯು ತುಪ್ಪ ಮನೆಯೊಳಗೆ ಗುಗ್ಗರಿ ಅಂಬಲಿ ಉಂಟು ಪ್ರಾಣಿ ಪುರಂದರಸರು ಹೇಳ್ತಾರ. ಅದರಿಂದ ನಮ್ಮ ಭಾರತದಲ್ಲಿ ಶಾಸ್ತ್ರ ಕೊರತಿಲ್ಲ, ಗುರುಗಳಿಗೆ ಕೊರತಿಲ್ಲ, ಪುರಾಣ ಕೊರತಿಲ್ಲ, ಶ್ರೀಮದ್ ಭಗವದ್ಗೀತಾ ಕೊರತಿಲ್ಲ, ಆಗಮಗಳಿಗೆ ಕೊರತಿಲ್ಲ. ಏನೆಲ್ಲ ಏನೆಲ್ಲ ಅದ ರೀ, ಏನೆಲ್ಲ ಅದ ಹುಗ್ಗಿ ತುಪ್ಪ ಇದ್ದಂತೆ ಏನೆಲ್ಲ ಅದ. ಅದೆಲ್ಲ ಇದ್ದುಕೊಂಡು ಕೂಡ ಬ್ರಿಟಿಷರ ಬೇರೆ ಬೇರೆ ದೇಶವರ ಅನುಕರಣೆ ಮಾಡಿಕೊಂಡು, ಚೀನ ದೇಶರ ಅಂತ ಅನ್ಕೊಂಡು ಎಲ್ಲ ಸಿಕ್ಕ ಪ್ರಾಣಿಗಳು ತಿಂತಾವ. ಹಾಗೆಲ್ಲ ಮಾಡ್ತಾವಿ. ಮತ್ತು ಬಡಿಗೂಟ ನಾವು ಕೂಡ್ಕೊಂಡು ಒಂದು ಯಾವುದೋ ಕಾರ್ಯಕ್ರಮ ಹೊರಟಿದ್ವಿ. ಆ ರಾತ್ರಿ ಸಮಯ ಹೋಗೋದ್ಮೇಲೆ ಇದು ಕಾಣಿದ್ವಿ, ಲೈಟ್ ಮಾಡಕ್ ಕಾಣಿದ್ವಿ. ಪ್ರಭು ಏನು ಸಪ್ತ ನೋಡಿಲ್ಲ ಲೈಟ್. ಇವ್ರು ಬಡಿಗೌಡ್ರು ಮಕ್ಕಳು ಅಪ್ಪರ ದಾಬಾರಿ ಅದು ಅದೇ ಸಪ್ತ ತರ್ತೀವಿ. ದಾಬಾ ಅದು ಕೆಟ್ಟ ಪ್ರಾಣಿಗಳನ್ನ ನಾಶ ಮಾಡೋದು, ಪ್ರಾಣಿಗಳಂತೂ ಶರಿ ಕುಡಿದು ಸಿಕ್ಕದು ಮಾಡಿ ಹಾಳಾಗಿ ಹೋಗ್ಬಿಡೋದು. ಹಾಳಾಗಿ ಹೋಗಲಿಕ್ಕೆ ಏನ್ ಬೇಕಾದೆಲ್ಲ ಇರ್ತಕ್ಕಂಥದ್ದು. ಇಂಥ ಏನ್ ಕಾಲದಲ್ಲ, ಇಂಥ ಕಾಲದ ಸಿಕ್ಕ ಹಾಳಾಗಿ ಹೋಗ್ಬೋದಲ್ಲ ಏನ್ ಮಾಡ್ರಿ ಅಂತ ಯಾರು ಇರ್ತಾರೆ ತಿರ್ಗಿ ಸ್ವಲ್ಪ ತಿರ್ಗಿ ಮರಳಿ ಗುರು ಸನ್ನಿಧಿಗೆ ಬರೀ, ಶಾಸ್ತ್ರ ಪುರಾಣ ಕೇಳ್ರಿ, ತಾಯಿ ತಂದೆ ಸೇವೆ ಮಾಡಿ, ಹೆಣ್ಮಕ್ಳು ಅಂತಿಮ ಅವರು ಸೇವೆ ಮಾಡಿ, ಪತಿ ಸೇವೆ ಮಾಡಿ, ಭಕ್ತಿಯಿಂದಿರಿ. ಯಾವಾಗ ಕೇವಲ ಅಪ್ಪ ನಮ್ಗೆ ಏನ್ ನೆಂಟು ಅದಾಯ್ತು ಇದಾಯ್ತು ಎಂಟು ಜನ ಹೇಳಿ ಬಂದ್ರೆ ಇವ ಕಟ್ಮಾಡಾಗಿದ್ದೀನಿ ಕಟ್ಟಾಗ ಬಿಟ್ಟು ಶಾಸ್ತ್ರ ಪುರಾಣ ಕೇಳ್ರಿ, ಒಳ್ಳೆಯದಾಗಲಿ, ಎಲ್ಲರೂ ಬ್ರಹ್ಮಜ್ಞಾನ ಪಡ್ಕೊಂಡು ಧನ್ಯರಾಗಲಿ. ಇದು ತಿಳಿಸೋಗೋಸ್ಕರ ವೇದ ಸುಗುರುಗಳು 18 ಪುರಾಣ ಬಂದರು. ಅದು ಒಂದು ವೇಳೆ ಅಷ್ಟು ತಿಳಿದಿಲ್ಲ, ನಮಗೆ ತಿಳಿದದ್ರಿ. ಒಂದು ವೇಳೆ ಅಂದ್ರೆ ಅದ್ರಲ್ಲಿ ಹೇಳಿದ್ರು ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ ಅಂತ ಹೇಳಿ. ಇದು ಯಾವುದು ನಾವು ತಿಳಿದಿಲ್ಲ ಅಂತ ಅದ್ರ ಬರೀ ಇಟ್ಟ ನೆನಪಿಡ್ರಿ ಹೇಳಿದ್ರು. ಕಡೆಗೆ ಹೇಳಿದ್ರು ಅಷ್ಟಾದಶ ಪುರಾಣೇಶು ಅಂದ್ರೆ 18 ಪುರಾಣಗಳಲ್ಲಿ ವ್ಯಾಸಸ್ಯ ವಚನದ್ವಯ, ವೇದ ವ್ಯಾಸ ವಚನಗಳು ಕೇವಲ 2 ಪರೋಪಕಾರಾಯ ಪುಣ್ಯಾಯ, ಎಲ್ಲರಿಗೂ, ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೂ ಮನುಷ್ಯರಿಗೂ ಉಪಕಾರ ಮಾಡ್ರಿ, ಅದನ್ನು ಪುಣ್ಯ ಪ್ರಾಪ್ತಿ ಆಗ್ತದೆ. ಪರೋಪಕಾರಾಯ ಪುಣ್ಯಾಯ, ಪರೋಪಕಾರ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗ್ತದೆ. ಪಾಪಾಯ ಪರಪೀಡನ, ಪರರಿಗೆ ಪೀಡೆ ಉಂಟು ಮಾಡಿದ್ರೆ ಪಾಪ ಆಗ್ತದ. ಪಾಪ ಅವಶ್ಯ ನರಕಂ ಪ್ರಯಾತಿ ಪುನರೇವ ಪಾಪಿ ಪುನರ್ದಾರಿದ್ರ, ಪುನಃ ಪಾಪಿ ಆಗುದು, ಪುನಃ ದರಿದ್ರತನ ಆಗುದು, ಪುನಃ ಮತ್ತೆ ನರಕಕ್ಕೆ ಹೋಗುದು, ಪುನರೇವ ಪಾಪಿ ಪುನರ್ದಾರಿದ್ರ. ಅದಕ್ಕಾಗಿ ಪಾಪ ಯಾರು ಮಾಡ್ಲಿಕ್ಕೆ ಹೋಗಲ್ರಿ, ಎಲ್ಲರೂ ಒಳ್ಳೇದು ಮಾಡ್ರಿ. ಶಾಸ್ತ್ರ ಪುರಾಣ ಪ್ರವಚನ ನಡೆಯಲಿ. ಆ ಅಮಾವಾಸ್ಯ ಚಂದ್ರನ ಹೇಳಲಿಲ್ಲ, ನೆನ್ಪಿಟ್ಕೊಳ್ರಿ. ಅಮಾವಾಸ್ಯ ಚಂದ್ರ, ಅಮಾವಾಸ್ಯ ಯಾರು ಚಂದ್ರ ಕೈ ಐತ್ರಿ? ಅಮಾವಾಸ್ಯ ಚಂದ್ರ ನೋಡಿದಾರೆ, ಹುಣ್ಣಿಮೆ ದಿವಸ ನೋಡಿದ್ರೆ ಕೈ ಐತ್ರಿ? ಹುಣ್ಣಿಮೆ ಯಾರು ನೋಡಿದ್ರೆ ಕೈ ಐತ್ರಿ? ಹೊರಗಿನವ್ರು ನೋಡಿಲ್ಲ ಅನ್ನೋದು. ಹುಣ್ಣಿಮೆ ತಂದ್ರೆ ಹೆಂಗ ಯಾಕೆ ಕೈ ಐತಿಲ್ಲ ಸಂಶಯ ಐತೆ. ಚಂದ್ರ ಎಷ್ಟು ಮುಂಜಾ ಹೇಳಿದ್ರು. ಈಗ ನೀವು ನೋಡಿರ್ತಾರೆ ಅಮಾವಾಸ್ಯ ದಿವಸ ರೀ ಚಂದ್ರನ ಯಾವ ನೋಡಿ ಹುಣ್ಣಿಮೆ ಬರುದ್ರಿ ಸುಮ್ಮನೆ ಅಂತ ಯಾರು ಚಂದ್ರ ಮಾಡಿರ್ತಾರೆ ಹೆಸರಿಟ್ಟಿರ್ತಾರೆ ಅವ್ರಿಗೆ. ಅದಕ್ಕೆ ಚಂದ್ರನನ್ನ ಯಾವಾಗ ನೋಡಿದ್ರೆ ಹುಣ್ಣಿಮೆ ದಿವಸ, ಪೌರ್ಣಿಮೆ ದಿವಸ, ಅದಕ್ಕೆ ಪೌರ್ಣಿಮೆ ಅಂತ ಹೆಸರು ಇಟ್ಟಿರ್ತಾರ. ಆ ಪೌರ್ಣಿಮೆ ಒಂದು ಗುರು ಪೌರ್ಣಿಮೆ. ಯಾವ್ದ್ರಿ? ಗುರುಗಳು ಪೂರ್ಣ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಗುರುಗಳು? ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಪೂರ್ಣಮದ, ಓಂ ಅಂತಂದ್ರ ಓಂಕಾರ ಪರಬ್ರಹ್ಮದ ವಿಗ್ರಹ. ಓಂಕಾರ ಪರಬ್ರಹ್ಮದ ಮೂರ್ತಿ, ಅದು ಓಂಕಾರ ಅದು ಯಾವಾಗ ನಾಮಸ್ಮರಣೆ ಮಾಡ್ತಾರೆ ಒಂದೇ, ಅದು ಪರಬ್ರಹ್ಮ ತಿಳ್ಕೊಳ್ಳಿ. ಆಮೇಲೆ ಓಂ ಪೂರ್ಣಮದ, ಯಾವುದು ಪರಬ್ರಹ್ಮದ ಹೇಗದಂದ್ರ ಅದು ಪೂರ್ಣದ ತತ್ಪದ, ತತ್ ಓಂ ಅದೇ ತತ್ ಮತ್ತು ತತ್ ಮತ್ತು ತೋಮ್ ಅಂದ್ರೆ ಮೀನು, ತತ್ ಅಂದ್ರೆ ಅದು. ಇಲ್ಲಿ ಓಂ ತತ್ ಸತ್ ಪರಬ್ರಹ್ಮನೇ ಕೂಡ ಬರ್ತದ. ಇಲ್ಲಿ ಓಂ ಪೂರ್ಣಮದ,
ಯಾವುದು ಪರಮಾತ್ಮ ಬೇರೆ ಕೈ ಮಾಡಿ ತೋರಿಸ್ತಕ್ಲೆ ಎಲ್ಲ ಒಳಗೆಲ್ಲ ಈಗ ಆರತಿ ಬೆಳಕೊಂಡು ಧೂಪಾರ್ತಿ ಹೊರಗೆ ಬಂದು ಹೊರಗೆ ಎಲ್ಲ ಕಡೆ ಮಾಡ್ತಾರೆ. ಪರಮಾತ್ಮ ಬೇರೆ ಇದ್ದಾರೆ, ದೂರ ಇದ್ದಾರೆ ಒಂದು, ಅಥವಾ ಕೈಲಾಸದಲ್ಲಿದ್ದಾರೆ ಅಂತ ಹೇಳ್ತಾರೆ. ಆ ಪರಮಾತ್ಮ ಇಲ್ಲಿ ಓಂ ಪೂರ್ಣಮದ, ಪರಮಾತ್ಮ ಪೂರ್ಣ ಇದ್ದಾರೆ. ಪೂರ್ಣಮಿದ ಪರಮಾತ್ಮ ಪೂರ್ಣದಿದ್ದಕ್ಕೋಸ್ಕರ ಇದು ಕೂಡ ಎಲ್ಲ ಪೂರ್ಣದ ಪೂರ್ಣ ಮುಗಿಸಿದೆ. ಆಮೇಲೆ ಪೂರ್ಣದಿಂದ ಪೂರ್ಣ ತೆಗೆದಾಗ ಇರ್ತಕ್ಕಂಥ ಕೂಡ ಪೂರ್ಣದಿಂದ ಪೂರ್ಣವನ್ನು ತೆಗೆದರೂ ಪೂರ್ಣದ. ಇನ್ನು ಇದೆಲ್ಲ ವಿಸ್ತಾರ ಸ್ವಲ್ಪ ಸಮಯ ಕೂಡ ಆಗಿತ್ತು, ಮುಖ ಸಾಪಾಗಿರ್ತಾವ ಉದ್ದೇಶ ಇಟ್ಕೊಂಡು, ಅಥವಾ ಸಮಯಾಭಾವ ಕಾರಣ ಏನ ಅದಕ್ಕೆ ಸಮಯಾಭಾವ ಹೇಳಿ ಮಾಡುತ್ತೆ. ಇವೇಂದ್ರೆ ನೀರು ತಂದು ಭೂಮಿ ಅದಲ್ಲ, ಭೂಮಿಗಿಂತಲೂ ದೊಡ್ಡ ಯಾವ್ದ್ರಿ? ಭೂಮಿಗಿಂತಲೂ 3 ಪಟ್ಟು ಹೆಚ್ಚಿರೋದು ನೀರು. ನೀರಿಗಿಂತಲೂ ಯಾವ್ದು ದೊಡ್ಡದು? ಪೃಥ್ವಿ, ಆಪ್, ತೇಜ, ಅಗ್ನಿ ದೊಡ್ಡದು. ಅಗ್ನಿಗಿಂತಲೂ ಯಾವ್ದು ದೊಡ್ಡದು? ವಾಯು ದೊಡ್ಡದು. ವಾಯುವಿನಕ್ಕಿಂತಲೂ ಯಾವ್ದು ದೊಡ್ಡದು? ಆಕಾಶ. ವಾಯುವಿಗಿಂತಲೂ ದೊಡ್ಡದಿರ್ತಕ್ಕಂಥ ಆಕಾಶ. ಒಂದರಿಂದ ಒಂದು ತೆಗಿತಾ ಹೋದಾಗ, ಒಂದರಿಂದ ಒಂದು ತೆಗಿತಾ ಹೋದಾಗ ಏನಂತಂದ್ರೆ ಎಲ್ಲಕ್ಕೆ ದೊಡ್ಡದಿರ್ತಕ್ಕಂಥದ್ದು ಇದು ಪೃಥ್ವಿಗೆ ದೊಡ್ಡದಂತಂದ್ರೆ ಅದಕ್ಕಿಂತಲೂ ಮತ್ತೆ ದೊಡ್ಡದಾಗಿರ್ತಕ್ಕಂಥ ಯಾವ್ದು ಬಂತು? ಪೂರ್ಣದಿಂದ ಪೂರ್ಣ ತೆಗೆದ್ರಿ ಮತ್ತೆ ಅದು ಅದಕ್ಕಿಂತ ಅಂದ್ರೆ ಜಲ ದೊಡ್ಡದಾಯ್ತು. ಅದರಿಂದ ಮತ್ತೆ ಅಂತ ತೆಗೆದ್ರಿ ಯಾವುದು? ಅಗ್ನಿ ಅದಕ್ಕಿಂತ ದೊಡ್ಡದಾಯ್ತು. ಅದಕ್ಕಿಂತ ಅಂತ ತೆಗೆದಾಗ್ರಿ ಅದಕ್ಕಿಂತ ವಿಶೇಷವಾಗಿರ್ತಕ್ಕಂಥ ಯಾವುದು? ವಾಯು ಆಯ್ತು. ಅದಕ್ಕಿಂತಲೂ ವಾಯು ಕೂಡ ಅದಲ್ಲ, ಅದಕ್ಕಿಂತಲೂ ದೊಡ್ಡದಿರ್ತಕ್ಕಂಥ ಯಾವ್ದಾಯ್ತು? ಆಕಾಶ ದೊಡ್ಡದಾಯ್ತು. ಅದಕ್ಕಿಂತ ದೊಡ್ಡದಿರ್ತಕ್ಕಂಥ ಯಾವುದಂದ್ರೆ ಪರಮಾತ್ಮ. ಆ ಪರಮಾತ್ಮ ವಿಚಾರ ಇರ್ತಕ್ಕಂಥ ಪರಮಾತ್ಮ ಅಗತ್ಯ ಅಗೋಚರ ಪ್ರಮಾಣ ಕೂಡ ಸಂಗಮ ದೇವ ಎಲ್ಲ ಕರಸ್ಥಳಿಗೆ ಬಂದು ಶುಳಿಕಾಗಿದೆ ಅಂತ ಹೇಳುವಾಗ ಅಂತ ಪರಮಾತ್ಮ ನಿಮ್ಮ ಅಂಗೈಲಿರುವಂತ ಲಿಂಗ ಒಂದು ಹೃದಯದಲ್ಲಿ ಕೂಡ ಒಳಭಾಗ ಪರಮಾತ್ಮ ಸ್ವೀಕಾರ ಮಾಡ್ತಕ್ಕಂಥ ಸಾಮರ್ಥ್ಯ ನಿಮಗಿರ್ತದ. ಈ ಪೂರ್ಣ ಅಧ್ಯಾತ್ಮ ಜನ ಕೇಳ್ತಿರ್ತದೆ. ನಾವು ಇಷ್ಟಿಟ್ಟು ತಿಳಿಸದೆ ಏನ್ ಮಾಡ್ಲಿಕ್ಕೆ ಹೋಗುದು. ಅದಕ್ಕೆ ಪರಮಾತ್ಮ ವಿಚಾರ ಇರ್ತಕ್ಕಂಥ ಪರಮಾತ್ಮ ಅಂತಾರ. ಆ ಪರಮಾತ್ಮನಲ್ಲಿ ಏನ್ ಹೇಳ್ತಾರ? ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಹೇಳುವಾಗ ಪೂರ್ಣದಿಂದ ಪೂರ್ಣ ತೆಗೆದಾಗೂ ಪೂರ್ಣವಿದೆ. ಪೂರ್ಣದಿಂದ ಪೂರ್ಣ ತೆಗೆದಾಗ ಮತ್ತು ಪೂರ್ಣ ಉಳಿತದ, ತೆಗೆದಾಗ ಪೂರ್ಣ ಉಳಿ ಯಾವುದು? ಅದೊಂದು ಸುಮ್ಮನೆ ನೆನಪಿನಗೋಸ್ಕರ ವಿಚಾರ ಇಟ್ಕೊಡ್ರಿ. ನಮ್ಮ ತಾಯಿದ್ರು ಕೊಡ್ಕೊಂಡು ಒಂದು ದಿವಸ ಅಡಿಗೆ ಮಾಡಿರ್ತೀವಿ, ಎಲ್ಲರೂ ಕೊಡ್ಕೊಂಡು ನಮ್ಮ ಸಪ್ತಾಹ ಮಾಡಿದ್ರೆ ನಾನು ಅಡಿಗೆ ಮಾಡಿಲ್ಲ, ಎಲ್ಲರೂ ಒಟ್ಟು ಮಾಡಿದ್ರೆ ಮಾಡ್ಯಾರ. ಆಗ ಅವ್ರು ಏನು ಮಾಡಿದ್ರೆ ನಿನ್ನ ಒಲಿ ಒಳಗೆ ನನ್ನ ಕೊಡು ತಮ್ಮೆಲ್ಲ ಒಳಗೆ ಇರ್ಬೇಕಿಲ್ಲ, ಇಸ್ಕೊಂಡು ಹೋದ್ರಿ, ತೆಗೆದುಕೊಂಡು ಹೋದ್ರೆ ಅಲ್ಲಿಟ್ಟು ಒಲಿ ಒಳಗೆ ಅಲ್ಲೂ ಒಬ್ರು ಯಾರೋ ಅಂದ್ರು ಅದನ್ನ ಕಟ್ಟಿಯದಲ್ಲ ಅದು ಮತ್ತೆ ತಂದು ಕೊಡ್ಬೇಕು ಅಂತ ಹೇಳಿದ್ರು. ಮತ್ತೆ ತಂದ್ಕೊಡ್ರಿ. ಅವ್ರೆಲ್ಲ ಅಗ್ನಿ ತೆಗೆದುಕೊಂಡು ಹೋದ್ರು, ಒಲಿ ಪುಟ ಮಾಡ್ಕೊಂಡು ಮತ್ತೆ ಅವ್ರ ಕಡಿ ತಂದು ಕೊಡ್ರಿ. ಅಲ್ಲಿರ್ತಕ್ಕಂಥ ಅಗ್ನಿ ಹೆಂಗೆ ತಂದು ಕೊಟ್ರು. ಆ ತಂದು ಕೊಟ್ಟ ಎಲ್ಲ ಅಗ್ನಿಗಳು ಈ ಅಗ್ನಿ ತೆಗೆದುಕೊಂಡು ಎಲ್ಲೆಲ್ಲ ಪುಟ ಮಾಡಿದ್ರು. ಅಗ್ನಿ ಕಡಿಮೆ ಅಂತ ಹೇಳ್ರಿ, ಎಲ್ಲ ಒಲೆಗಳೇ ಪುಟ ಆಯ್ತು. ಅಗ್ನಿ ಕಡಿಮೆ ಆಯ್ತು? ಕಡಿಮೆ ಇಲ್ಲ. ಅಗ್ನಿ ಒಳಗಿಂದ ಅಗ್ನಿ ತಕ್ಕೊಂಡ್ರು ಅಗ್ನಿ ಹೇಗೆ ಹಾಗೆ ಇತ್ತು. ಅದು ಅವ್ರು ಕೆಲವು ಯಾರು ಕೆಲವು ಅದ್ರೊಳಗೆ ಸಿಕ್ಕ ಅಂತ ನನ್ನ ಬೆಂಕಿ ಸ್ವಲ್ಪ ಕೂಡ ಬನ್ನಿ ಅಂತ ಹೇಳಿದ್ರು. ತೋರ್ ಬನ್ನಿ ಬೆಂಕಿ ತಂದ ಹೋಗಿ ತೋರ್ ಬೆಂಕಿ ಆ ತಂದು ಒಲೆ ಹಾಕ್ತಿದ್ರು. ತೋ ಎಲ್ಲಿ ಅಲ್ಲೇ ಇಟ್ಟರು, ಎಲ್ಲಿಟ್ಟಿದ್ವಿ ಒಲೆ ಒಳಗೆ ಹಾಕಿದ್ರು, ಒಲೆ ಒಳಗೆ ಇಟ್ರು. ಆದ್ರೆ ಅಲ್ಲಿ ಹೋಗಿ ಹೊರಗೆ ಬಂದು ನನ್ನ ಬಂದೇನು ಅಂತ ಆ ಜಗಳ ತೆಗಿತಾನೆ ಸ್ವಲ್ಪ. ಅದು ಒಂದು ಸ್ವಲ್ಪ ಜಗಳ ಆಯ್ತಾನೆ, ಏನು ಜಗಳ ಇರಲಿಲ್ಲ. ಮೊದಲು ಪೂರ್ಣ ಇತ್ತು, ಪೂರ್ಣದಿಂದ ಪೂರ್ಣ ಹಚ್ಕೋದು ಬಹಳಷ್ಟು ಪೂರ್ಣ ಆಯ್ತು. ಅದರಿಂದ ತಗೊಂಡು ಬಂದು ಮತ್ತೆ ಕೂಡಿಸೋದು ಮತ್ತೆ ಇಟ್ಟಿರ್ತ ಅಷ್ಟೇ ಇತ್ತು. ಮತ್ತೆ ಪೂರ್ಣ ಉಳಿದ್ರಿ, ಮತ್ತೆ ಪೂರ್ಣ ಉಳಿತು. ಹಾಗೆ ಇಷ್ಟೆಲ್ಲ ನಾಮರೂಪಗಳಿಂದ ಕೂಡಿರ್ತಕ್ಕಂಥ ಎಲ್ಲ ಜೀವಾತ್ಮಗಳದವ ಎಲ್ಲರೂ ಮೂರು ಸ್ವಲ್ಪ ಪರಮಾತ್ಮನೇ. ಬೇರೆ ಬೇರೆ ಒಲೆ ಅಗ್ನಿ ಇದ್ದಂಗೆ ಕೊನೆಗೆ ಎಲ್ಲರೂ ದೇಹ ತ್ಯಾಗದಲ್ಲಿ ಎಲ್ಲಿ ಹೋಗ್ತಾರೆ? ಏನಂತಾರೆ? ಯಾವ ಅವಶ್ಯಕ ಅಲ್ಲ, ಯಾವ ಅವಶ್ಯ ಎಲ್ಲಿ ಹೋಗ್ತಾರೆ? ಮನೆಯೊಬ್ಬರಿಗೆ ಕಾಕ ಇತ್ತು ನೋಡಿಲ್ಲ ಅಂತಂದ್ರೆ ಈ ಉದಾಹರಣೆ ಗಂಗಾಧರ ರಜಾ ಇಲ್ಲ ಅಂತಂದ್ರೆ ಎಲ್ಲಿ ಹೋದಂತಂದ್ರೆ ಯಾರು ಇದ್ರಿಲ್ಲ ರಜ ಎಲ್ಲಿ ಹೋದ್ರು? ಕೈಲಾಸಕ್ಕೆ ಹೋದ್ರು ಅತ್ತಾರ. ಹಾಗ ಎಲ್ಲಿಂದ ಅಲ್ಲೇ ಹೋದ್ರು? ಎಲ್ಲರೂ ಎಲ್ಲಿಂದ ಬಂದಾರೆ? ಎಲ್ಲಿ ಹೋಗ್ತಾರೆ? ನೀವೆಲ್ಲ ನಿಮ್ಮ ಮನೆಯಿಂದ ಬಂದಾರೆ, ಎಲ್ಲಿ ಹೋಗಿ ಮಾಡ್ತೀವಿ? ಮಂದಿ ಹೋದ್ರು. ಈಗ ರಾತ್ರಿ 12 ಸುಮಾರು ಹೋಗ್ರಿ ಬೇರೆ ತೊಗೊಂಡ್ರು. ಯಾವ ಮನೆಯಿಂದ ಬಂದಾರೆ ಮನೇಲಿ ಹೋಗ್ಕು ಅಲ್ಲಿ ಹೋಗ್ಕು. ಹಾಗೆ ಪರಮಾತ್ಮನಿಂದ ಬಂದವರು ಎಲ್ಲಿ ಹೋಗ್ರಿ? ಅಲ್ಲೇ ಹೋಗ್ಬೇಕು. ಅದೇ ಪ್ರಕಾರ ಮೂರು ಪರಮಾತ್ಮ ಸ್ವಲ್ಪ, ಪರಮಾತ್ಮ ಮೂರು ಸ್ವಲ್ಪ ಪರಬ್ರಹ್ಮ,
ಅದಕ್ಕೆ ಹೇಳ್ತಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳುವಾಗ ಗುರುಗಳು ಬ್ರಹ್ಮ ಸ್ವರೂಪ ಇದ್ದಾರೆ, ಗುರು ವಿಷ್ಣು ಸ್ವರೂಪ ಇದ್ದಾರೆ, ಗುರುಗಳು ಎಂದರೆ ಮಹೇಶ್ವರ ಸ್ವರೂಪ ಇದ್ದಾರೆ, ಗುರು ಸಾಕ್ಷಾತ್ ಪರಬ್ರಹ್ಮ ಇದ್ದಾರೆ. ಅವರೇ ಆ ಪರಬ್ರಹ್ಮ ಸ್ವರೂಪ ನಾವಿದ್ದೀವಿ ನಾವೆಲ್ಲ ತಿಳಿಬೇಕು. ತಿಳಿತಕ್ಕಂಥದ್ದು ಯಾರು ತಿಳಿಬೇಕು ಅಂದ್ರೆ ಯಾರು ತಿಳಿಬೇಕು ವಿಷಯ ಸದ್ಗುರುಗಳಿಂದ ತಿಳಿಬೇಕು. ಅದು ಅಂಥ ಗುರು ಶ್ರೋತ್ರಿಯ ಬ್ರಹ್ಮಣಗಳು, ಅಂಥ ಗುರುಗಳ ಪೂರ್ಣವಾಗಿರ್ತಕ್ಕಂಥ ವೇದವ್ಯಾಸ ಗುರುಗಳು ಅವರ ಕರುಣೆ ಪಡ್ಕೊಂಡು ಅವ್ರು ಹಾಕಿರ್ತಕ್ಕಂಥ ವಾದಗಳು ಹಿಡ್ಕೊಂಡು ಯಾರು ಶಾಸ್ತ್ರ ಪುರಾಣ ವೇದ ಉಪನಿಷತ್ತುಗಳು ಅಧ್ಯಯನ ಮಾಡ್ರಿ, ಪುರಾಣಗಳನ್ನು ಅಧ್ಯಯನ ಮಾಡ್ರಿ. ಅಂತ ಬ್ರಹ್ಮದೇ ನಡೀತಕ್ಕಂಥ ಒಂದು ಶ್ರೋತ್ರಿಯ ಬ್ರಹ್ಮ ಸದ್ಗುರುಗಳು. ಇದರಿಂದ ಎಲ್ಲ ಸಾಮರ್ಥ್ಯಕ್ಕಂಥ ಗುರುಗಳ ಮೂಲಕ ಅಂತ ಗುರುಗಳು ಎಲ್ಲರಿಗೂ ಕೂಡ ಬ್ರಹ್ಮಜ್ಞಾನ ನೀಡಲಿ. ಬ್ರಹ್ಮಜ್ಞಾನಗೋಸ್ಕರವಾಗಿ ನಾವನ್ನೆಲ್ಲ ಆಗೋಸ್ಕರ ಅಪೇಕ್ಷೆ ಪಟ್ಟಿರಬೇಕು. ಬ್ರಹ್ಮಜ್ಞಾನದ ಬ್ರಹ್ಮಜ್ಞಾನ ನಿರಸನ ಅಂತಾರೆ. ಬ್ರಹ್ಮಜ್ಞಾನ ಬೇರೆ, ಬ್ರಹ್ಮಜ್ಞಾನ ಬೇರೆ. ಬ್ರಹ್ಮಜ್ಞಾನದೇನು ಸಂಸಾರ, ಬ್ರಹ್ಮಜ್ಞಾನದ ನಮ್ಮ ಉದ್ಧಾರ ಗುರು ಮುಖಾಂತರ ಬಂದಿರ್ತಕ್ಕಂಥದ್ದು. ಯಾವಾಗ ಭ್ರಮೆಯನ್ನು ನಾವು ನಿರಸ ಮಾಡ್ಕೋತೀವಿ ಆ ಬ್ರಹ್ಮಜ್ಞಾನ ಪಡಿತಾ ಇದ್ದೀವಿ. ಬ್ರಹ್ಮದಿಂದ ಆಗ್ತದೆ ಗುರುಗಳಿಂದ ಸದ್ಗುರು ನಮ್ಮೆಲ್ಲರೂ ಕೂಡ ನಮ್ಮೆಲ್ಲರೂ ಕೂಡ ಬ್ರಹ್ಮಜ್ಞಾನ ನೀಡಲಿ. ಗುರು ಬ್ರಹ್ಮಜ್ಞಾನ ನೀಡಿದ ನಾವೆಲ್ಲ ಆ ಜ್ಞಾನದಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಬರೆದಂತ ಮೋಕ್ಷ ಅಂತಂದ್ರಲ್ಲ ಅಂತ ಮೋಕ್ಷವನ್ನು ಪಡೆಯುವ ಸಾಮರ್ಥ್ಯವನ್ನು ಸದ್ಗುರು ಅನುಗ್ರಹ ಮಾಡಿ ನೀಡಲಿ. ನಮ್ಮೆಲ್ಲರಿಗೂ ಏನಂದ್ರೆ ಮೋಕ್ಷ ಪಡಿಬೇಕು. ಮೋಕ್ಷ ಅಂದ್ರೆ ಕೆಲವೊಬ್ರು ಸಾಯಿನ ಮೋಕ್ಷ ತಿಳಿದಿರ್ತಾರೆ, ಯಾರು ಮಾಡಿರ್ತಾರೆ ಅಪಾರ ಆಯ್ತದ ಪರ ಮತ್ತೆಲ್ಲ ಕುಡಿದು ತೊಗೊಂಡು ನೋಡ್ಬೇಕಾದ್ರೆ ನೋಡಿ ಎಲ್ಲ ಆಗ್ಬಿಡ್ತ್ರಿ. ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲ ಗೆರ್ದ್ರಿ. ಯಾವ ಬಂದಿದ್ದು ಪಾಠಕ್ಕೆ ಮನುಷ್ಯಂದ್ರೆ ಅಪಾರ ಇದೆಲ್ಲ ನಂದ ನೋಡ್ರಿ 86 ಬಂದು ನೋಡ್ರಿ ಅಪ್ಪ ನನ್ನ ಸೊಸಿ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲ ಅನ್ನೋದ್ರಿ ಅಪಾರ. ನಾ ಮೊದಲು ಒಬ್ಬ ಇದ್ದನಪ್ಪ, ಒಬ್ಬ ಮಗ ಐತಂದ್ರಿ. ಅವ್ರಿಗೆ 84 ವರ್ಷ ಆಗಿದ್ರಿ. ಇದೆಲ್ಲ ನಂದ್ರೆ 60-65 ಮಂದಿ ಒಬ್ಬರಿಂದ ಇಷ್ಟೆಲ್ಲ ಬಳಗೈತಿ ಎಲ್ಲ ನಂದರಪ್ಪ ಅಂತ ಹೇಳ್ತೇವೆ. ನೀವು ಸಂಸಾರ ಮಾಡ್ಕೊಂತ ಲಗ್ನ ನಂತರ ಪತ್ನಿ ಲಗ್ನ ಪತ್ನಿ ಇರ್ತಾರ. ಪತ್ನಿ ಆತರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಗಿರಿಮಕ್ಕಳು ಮತ್ತ ಅವ್ರ ಲಗ್ನ ಮತ್ತ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಇದನ್ನ ಬಿಟ್ಟು ಮಧ್ಯ ಅಂತೇಳಿ ಇದೇ ಸಂಸಾರದು. ಮತ್ತು ದುಡಿದು ಒಂದೇ ಸಾಯ್ದು ಹಾಗಾಯ್ತು ಹೀಗಾಯ್ತು ಜಗಳ ಏನೋ ಎಲ್ಲ ಮಾಡ್ಕೊಂಡು ಮೋಕ್ಷ ಪಡೀದು ಯಾವಾಗ ಇದ್ರೊಳಗೆ ಸ್ವತಃ ಇದ್ರೊಳಗೆ ಮೋಕ್ಷ ಪಡಿತೀರಿ. ಮುಳುಗಿ ಹೋದಿಲ್ಲೋ ಸಂಸಾರದಲ್ಲಿ ಮುಳುಗಿ ಹೋದಿಲ್ಲ. ಮಹಾತ್ಮರು ಹಳಾಗಿ ಮಾಡ್ಕೊಂಡ್ರಿ. ನಿಮ್ಮ ಮುಂದೆ ಒಬ್ಬ ನದಿ ಒಳಗೆ ಜಿಗಿದು ಸಾಯ್ತದೆ ನಿಮ್ಗೆ ಎಷ್ಟು ಕೆಟ್ಟ ಹೋಗ್ತದೆ. ನೀವು ಸಂಸಾರ ಸಾಗರದೊಳಗೆ ನೀರಿಲ್ಲದ ಹೊಳೆಯಲ್ಲಿ ಮುಳುಗಿಯಾರಿವರೆಲ್ಲ ಅಂತ ನೀರಿಲ್ಲದ ಹೊಳೆಯೊಳಗೆ ಮುಳುಗಿಬಿಟ್ಲಪ್ಪ. ನೋಡ್ಲಿಕ್ಕೆ ನೀರು ಕಾಣಿಸ್ತಲ್ಲ, ಒಬ್ಬರು ಬದುಕಲಿಲ್ಲ, ಮುಳುಗುಳಿ ಸಾಯ್ಕಂತ ಹೇಳ್ತೇವೆ. ಮುಳುಗುಳಿ ಸಾಯ್ದಂದ್ರೆ ಏನ್ರಿ ಬ್ರಹ್ಮಜ್ಞಾನ ಒಬ್ಬರು ಪಡೀಲಿಲ್ಲ ಅಂದ್ರೆ ಹಾಗ ಮೋಕ್ಷ ಕೇವಲ ಸಂಸಾರಕ್ಕೊಂದು ಹತ್ತತ್ತ ಹೋಗ್ಬಿಟ್ಟು ಮೋಕ್ಷ ಪಡೀಲಿಲ್ಲ ಗತಿ ಅಂತ ಮಹಾತ್ಮರು ಹಳಾಳಿ ಮಾಡ್ಕೊಂಡಾರ. ಮಹಾತ್ಮರಿಗೆ ಹಳಾಳಿ ಆಗದಂತೆ ಹೇಳ್ರಿ ನೀವು ಬ್ರಹ್ಮಜ್ಞಾನ ಪಡ್ಕೊರಿ. ಇವರು ಸೇರ್ತಾ ಇಲ್ಲ, ಎಲ್ಲರೂ ಸೇಮ್ ಮಾಡೇ ಮಾಡ್ತಾರೆ. ಅದು ಜೊತೆಗೆ ಅಧ್ಯಾತ್ಮ ಚೇತನ ಮಾಡಿ ಶಾಸ್ತ್ರ ಪುರಾಣ ಪುರೋಹಿತ ಕೇಳಿ ಕೇವಲ ಉಣ್ಣು ಮಲ್ಕೊಳ್ಳೋದು ಹೇಳೋದು ಕೆಲಸ ಮಾಡೋದು ಇಷ್ಟಲ್ಲ, ಇಷ್ಟೆಲ್ಲ ಮಾಡಿ ಬರ್ತಾರೆ, ಎಲ್ಲರೂ ಮಾಡ್ತಾರ. ನೀವು ಇಲ್ಲಿ ಕೊನೆಗೆ ಈ ನಂದೇಶ್ವರ ಇರ್ತಕ್ಕಂಥ ಬಳಗ, ಈ ನಂದೇಶ್ವರ ಮಠಕ್ಕೆ ಬರ್ತಕ್ಕಂಥ ಬಳಗ ಎಲ್ಲರೂ ಏನ್ ಮಾಡಿದ್ರು ಮೋಕ್ಷ ಪಡೆಯುವಲ್ಲಿ ಪ್ರಯತ್ನ ಮಾಡಿ. ನಂದೇಶ್ವರ ಗ್ರಾಮ ಸಂಸ್ಕೃತ ಗ್ರಾಮ ಅಂತಲ್ಲ, ಅದ್ರ ನಂದೇಶ್ವರ ಮತ್ತು ನಂದೇಶ್ವರ ಹೋಗ್ತಕ್ಕಂಥ ಎಲ್ಲಾ ಬಳಗ ಮೋಕ್ಷ ಗ್ರಾಮ ಅಂತ ಮಾಡ್ಕೊಳ್ತೀವಿ ಹೊಸದಾಗಿ. ಏನಂದ್ರೆ ಪ್ರಯತ್ನ ಮಾಡ್ತಾರೆ ಎಲ್ಲರೂ ಮಾಡಿದ್ರೆ ಎಲ್ಲರಿಗೂ ನೋಡಿ ಯಾರ್ಯಾರು ಮಾಡ್ಕೊತಾರೆ ಕೈ ಎತ್ತರು ಮೋಕ್ಷ ಹೋಗೋ ಪ್ರಯತ್ನ ಮಾಡ್ಕೊಂತಾರ. ಅವ್ರೊಬ್ಬೊಬ್ಬರು ಅಪ್ಪವ್ರಿಗೆ ಕಾಣಿಸಂಗಿಲ್ಲ, ಚಶ್ಮಾ ಹಾಕ್ಯಾರು ಆ ಬಸ್ರಿನ ಹಚ್ಚಿ ಕೂತವ್ರು ಕಾಣ್ತಾರ. ಒಳ್ಳೆ ಕೈ ಬಿಟ್ಟು ಕಾಣುತ್ತೆ. ಮತ್ತ ಒಬ್ಬರು ಎತ್ತಲಿಕ್ಕಂದ್ರೆ ಅಪ್ಪವ್ರಿಗೆ ಅక్కడ ನೋಡಿ ಎಲ್ಲರೂ ಮೋಕ್ಷ ಪ್ರಯತ್ನ ಮಾಡಿ ಎಲ್ಲರಿಗೆ ಆನಂದ ಆಗಲಿ, ಶಾಶ್ವತ ಇರ್ತಂತ ಸುಖ ಪ್ರಾಪ್ತಿ. ಮೋಕ್ಷ ಅಂದ್ರೆ ಸಾಯಿದ ಮೋಕ್ಷ ಅಲ್ಲ, ಎಲ್ಲ ಮುಗಿತಬೇಕು. ಮತ್ತೆ ನಾ ಒಯ್ಬೇಕು, ನಾ ಹೋಗುದಮ್ಮ ಇದೆಲ್ಲ ಬಾಕಿ ಹೋದ್ರಿ ಊರು ದೂರಾಗಿ ಏನೋ ಸಮೀಪ ಐತಂತಾರೆ ಎಲ್ಲ ಹೋಗಿ ಅಲ್ಲಿ ಬಿದ್ದಾವತ್ ಮಾತಾಡ್ತಾರ. ಅಷ್ಟೆಲ್ಲ ಆಯ್ತಲ್ರಿ ಅಂತದೆಲ್ಲ ಬಿಟ್ಟು ಏನ್ ಮಾಡ್ರಿ ಸಾಯಿದ ಮೋಕ್ಷ ಅಲ್ಪ ಅತ್ಯಂತ ದುಃಖ ನಿವೃತ್ತಿ.
ಬ್ರಹ್ಮಜ್ಞಾನ ಪಡೆದಾಗ ದುಃಖ ಸಂಪೂರ್ಣ ಹೋಗ್ಬಿಡ್ತದ. ಪರಮಾನಂದ ಪ್ರಾಪ್ತಿ, ಒಮ್ಮೆ ಬಂದಿರತಕ್ಕಂಥ ಸುಖ ಶಾಶ್ವತ ಇರಬೇಕು, ಹೋಗಿರ್ತಕ್ಕಂಥ ದುಃಖ ಎಂದೂ ಬರಬಾರ್ದು, ಅದಕ್ಕೆ ಮೋಕ್ಷ ಅಂತಾರೆ. ಅಂಥ ಮೋಕ್ಷವನ್ನ ಪರಮ ಪೂಜೆಗಳಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗಳು ನಮ್ಮನ್ನೆಲ್ಲ ಅನುಗ್ರಹ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾ, ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರು ಪ್ರತಿಮೆ ಪಾದಕಮಲಗಳಲ್ಲಿ ಇವತ್ತಿನ ಈ ಶುಭ ಸಮಯದ ವೇದವ್ಯಾಸ ಗುರುವರ ವ್ಯಾಸ ಪೌರ್ಣಿಮೆ, ಗುರು ಪೌರ್ಣಿಮೆ, ಈ ಪೌರ್ಣಿಮೆ ಕಾರ್ಯಕ್ರಮದ ಅಗೃಪ ಪುಷ್ಪಗಳನ್ನು ಪರಮ ಪೂಜ್ಯರಾದ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳ ದಿವ್ಯ ಪಾದಕಮಲಗಳಲ್ಲಿ ಸಮರ್ಪಿಸಿ, ಅವು ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳ ಹಾಗೂ ವೇದವ್ಯಾಸ ಶ್ರೀ ವೇದವ್ಯಾಸ ಗುರುಗಳವರ ದಿವ್ಯ ಪಾದಕಮಲಗಳಲ್ಲಿ ಇವತ್ತಿನ ಬಾಬು ಪುಷ್ಪಗಳನ್ನು ಸಮರ್ಪಿಸಿ, ಅವನನ್ನು ಅನಂತಾನಂತ ಕೋಟಿ ಧೀರವನ್ನು ಸಮರ್ಪಿಸಿ ನಮ್ಮಲ್ಲಿ ತೊಂದರೆಗೋಣ, ನಮ್ಮಲ್ಲಿ ಅನುಗ್ರಹ ಮಾಡಲಿ. ಯಾವುದನ್ನು ಕೇಳ್ತೀರಿ ಮರೀಲಿಕ್ಕೆ ಹೋಗಬೇಡ್ರಿ. ಎಲ್ಲರೂ ಶಾಸ್ತ್ರ ಪುರಾಣ ಪ್ರವಚನ ಕೇಳ್ಕೊಂಡು ಧನ್ಯನಾಗಲಿ. ಕೇವಲ ಸಂಸಾರ ಪಶು ಪಕ್ಷಿ ಪ್ರಾಣಿಗಳು ಕೂಡ ಮಾಡ್ತಾರೆ. ಸಂಸಾರ ತಂದ್ರೆ ಒಂದು ಸ್ವಲ್ಪ ಅದನ್ನು ಬಿಟ್ಟು ದಿವಸಕ್ಕೆ ಒಂದು ತಾಸರೇ ಶಾಸ್ತ್ರ ಪುರಾಣ ನಡೆಯಲಿ, ಓದಿ ಕೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸಾಮರ್ಥ್ಯ ಸುದ್ದಿ ಮತ್ತೊಮ್ಮೆ ಸುದ್ದಿ ಪಾದಕಮಲದಲ್ಲಿ ನನ್ನ ಅನಂತಾನಂತ ಕೋಟಿ ಧೀರೋ ಸಮರ್ಪಿ ಇವತ್ತಿನ ಈ ನಮ್ಮ ಕಾರ್ಯಕ್ರಮ ಮಂಗಳವಾರ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸಿದ್ಧಲಿಂಗೇ